ಇದೆ ಏನಂತೇಳಿ ಅಲ್ಲಿ ಅವತ್ತು ಹೆಡ್ಡಿಂಗ್ ಹಾಕ್ಸಿದಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತೇಳಿ ಹಾಕ್ಸಿದೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ದ್ರಿ ಸರ್ ಅಂತಂದ್ರೆ PUC ಟು ಬಯಾಲಜಿ ಯಾವ ಎಕ್ಸಾಮ್ ಸಿಗ್ರಿ ಸರ್ ಅಂತಂದ್ರೆ ಇದು 2026 ಅನ್ನೋ ಸುಮ್ ಹೆಸರಿಗೆ ಈಗ ನಿಮ್ ಮುಂದೆ ಐತೆನ, ಇದು ಸಿಲೆಬಸ್ ಎಲ್ ತಕ ಇರ್ತೋ ಅಲ್ಲಿ ತಕೊಂಡ್ರಿ. ಅರ್ಥ ಆಗ್ಲಿಲ್ಲ. 2026 ಲಕ್ಷ ಕಡೆ ಇರ್ಲದ 2026 ಎಕ್ಸಾಮ್ಸ್ ಅಂತೇಳಿ ನಿಮಗೆ ಈ ಸದ್ ನೀವು ಎಕ್ಸಾಮ್ ಬರೀತೀರ ಅಂತ ಹೇಳಿ ಹೇಳ್ದಂಗ. ಸರ್ ನಮ್ ಜೂನಿಯರ್ಸ್ ಬಂದ್ರ ಅವ್ರಿಗೆ ಇದೆ ಸರ್, ಮುಂದಿನ ವರ್ಷ ಬಿಟ್ಟು ಅದ್ರ ನೆಕ್ಸ್ಟ್ ಇಯರ್ ಸಿಲೆಬಸ್ ಇದೆ ಐತ ಅವ್ರಿಗೆ ಅದೇ, ಇನ್ನ 10 ವರ್ಷ ಸಿಲೆಬಸ್ ಇದೆ ಐತಂದ್ರೆ ಅವ್ರಿಗೆ ಅದೇ, ಯಾವ್ದು ಚೇಂಜಸ್ ಇಲ್ಲ ಫಾರ್ 2026 ಎಕ್ಸಾಮ್ಸ್. ಮತ್ ಹೊಳೆ ಅವಾಗ ಹೇಳ್ಕೊತ್ ಕುಂದ್ರದಲ್ಲ, ಇದೇ ವಿಡಿಯೋನೇ ಅವರು ರೆಫರ್ ಮಾಡ್ಕೋಬೇಕಾಗ್ತೈತಿ. ಸೊ ಸಿ ಹಿಯರ್ ಫಸ್ಟ್ನೇದು ಚಾಪ್ಟರ್ ನಂಬರ್ 1. ಸ್ವಲ್ಪ ಜಾಗ ಹಿಡಿಯೋ ಸಂಬಂಧ ಕರೆಕ್ಟ್ ಆಗಿ ಅಲ್ಲಿದಲ್ಲೇ ಒಟ್ಟ ಸ್ಪೇಸ್ ಇದು ಮಾಡ್ಲಾರ್ದೆ ವೇಸ್ಟ್ ಮಾಡ್ಲಾರ್ದೆ ಯೂಸ್ ಮಾಡಿರ್ತಾವ. ಚಾಪ್ಟರ್ 1 ಯಾವ್ದದು? ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಎದ್ರಾಗಿರಿ ಸೇರ್ತಾವ ಫ್ಲವರಿಂಗ್ ಪ್ಲಾಂಟ್ಸ್. ಎಲ್ಲಾ ಓದೋರಿಗೆ ಬ್ಯಾಡ ಅನ್ನಲ್ಲಪ್ಪ, ಎಲ್ಲಾ ಕಲಿಸೈತಿ. ಬಟ್ ಈ ಸದ್ಯ ಏನ್ ಹೇಳಿರ್ತಾನಲ್ಲ ಇಷ್ಟರೇ ಮಿನಿಮಮ್ ಓದಿರ್ಲೇಬೇಕು. ಯಾವ್ದ್ರಿ ಸರ್ತ ಫಸ್ಟ್ಗೆ ಎಂಬ್ರಿಯೋ ಶಾಖಕ್ಕೆ ಹೋಗ್ಬಿಡ್ತೀವಿ ನೋಡ್ರಿ. ಫಸ್ಟ್ಗೆ ಎಂಬ್ರಿಯೋ ಶಾಕ್, ಅದು ಮ್ಯಾಚೂರ್ಡ್ ಎಂಬ್ರಿಯೋ ಶಾಕ್ ಅಂತ ಹೇಳಿ ಕೇಳಿರ್ಲಿ, ಬರೇ ಎಂಬ್ರಿಯೋ ಶಾಕ್ ಅಂತ ಹೇಳಿ ಕೇಳಿರ್ಲಿ, ವಾಟ್ ಎವರ್ ಇಟ್ ಮೇ ಬಿ. ಸೊ ಎಂಬ್ರಿಯೋ ಶಾಕ್. ನೆಕ್ಸ್ಟ್ ಸರ್ ಅಂತಂದ್ರೆ ಔಟ್ ಬ್ರೀಡಿಂಗ್ ಡಿವೈಸಸ್ ಏನ್ ಪ್ರಿವೆನ್ಷನ್ ಮಾಡ್ಲಿಕ್ಕೆ ಇವು ಔಟ್ ಬ್ರೀಡಿಂಗ್ ಮೆಕ್ಯಾನಿಸಮ್ಸ್ ಅಂದಿರ್ತಾನ, ಇಲ್ಲಾಂದ್ರೆ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತೂ ಹೇಳಿರ್ತಾನ. ಏನ್ ಪ್ರಿವೆಂಟ್ ಮಾಡ್ಲಿಕ್ಕೆ ಸರ್ ಅಂತಂದ್ರ ಟು ಪ್ರಿವೆಂಟ್ ಆಟೋಗಾಮಿ ಅಂತ ಹೇಳಿ ಕೊಟ್ಟಿರ್ತೀನಿ, ಇಲ್ಲಾಂದ್ರ ಏನಂತ ಹೇಳಿ ಕೊಟ್ಟಿರ್ತಾನ ಸೆಲ್ಫ್ ಪಾಲಿನೇಷನ್ ಅಂತ ಹೇಳಿ ಕೊಟ್ಟಿರ್ತಾನೆ, ಹೆಚ್ಚಾಗಿ ಆಟೋಗಾಮಿ ಅಂತ ಹೇಳಿ. ಇವು 5 ಮಾರ್ಕ್ಸಿನ ಕ್ವಶನ್ಸ್ ನೋಡ್ರಿ, ಇವೆರಡು 5 ಮಾರ್ಕ್ಸಿಗೆ ಕೇಳ್ತಾನ. ಇದ್ರ ಜೊತೆಗೆ ಮತ್ತೇನು ಓದ್ಬೇಕ್ರಿ ಸರ್ ನಾವ್ ಇಲ್ಲಿ ಅಂತಂದ್ರ ವಾಟರ್ ಪಾಲಿನೇಷನ್, ವಿಂಡ್ ಪಾಲಿನೇಷನ್, ನೆಕ್ಸ್ಟ್ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಅಂದಂಗ, ವಿಂಡ್ ಪಾಲಿನೇಟೆಡ್ ಫ್ಲವರ್. ಇನ್ನೊಂದು ಯಾವ್ದ್ರಿ ಸರ್ ಅಂತಂದ್ರ ಇನ್ಸೆಕ್ಟಿನೇಟೆಡ್ ಅಥವಾ ಇನ್ಸೆಕ್ಟ್ ಪಾಲಿನೇಷನ್ ಫ್ಲವರ್ಸ್ ಫೀಚರ್ಸ್. ಸೈಲೆಂಟ್ ಫೀಚರ್ಸ್ ಅಲ್ಲ, ಇವ್ಕುರದ ಫೀಚರ್ಸ್ ಅಥವಾ ಸೈಲೆಂಟ್ ಫೀಚರ್ಸ್ ಅಂತ ಹೇಳಿರ್ತಾನ. ಎನಿ 1 3 ಮಾರ್ಕ್ಸ್, ಯಾವ್ದಾದ್ರು ಒಂದು 3 ಮಾರ್ಕ್ಸಿಗೆ ಕೇಳ್ತಾನ ನೋಡ್ರಿ. ಇಷ್ಟರೇ ಮಿನಿಮಮ್ ಬೇಕೇ ಬೇಕು. ಇದ್ರ ಜೊತೆಗೆ ಮುಂದೆ ಎಕ್ಸ್ಟ್ರಾ ಓದ್ತಿದ್ರ ಓದ್ರಿ, ಅಲ್ಲಂದ್ರೆ ಇನ್ನೊಂದು TS ಡಯಾಗ್ರಾಮ್ ಆಫ್ ಆಂಥರ್ ಒಂದು ಸೇರ್ಸಿರ್ತೀನಿ ನೋಡಷ್ಟೇ. ಯಾವುದು? TS ಡಯಾಗ್ರಾಮ್ ಆಫ್ ಆಂಥರ್. ಇದ್ರ ಬಿದ್ದಿತೆ ಇಲ್ಲ ಮಿಟರ್ಮ್ ಹಂಗದ್ರ TS ಡಯಾಗ್ರಾಮ್ ಆಫ್ ಯಾವ್ದು ಬಿದ್ದಿತ್ತು ಈ ಇಷ್ಟು ಕ್ವಶನ್ಸ್ ಒಳಗಡೆ? TS ಡಯಾಗ್ರಾಮ್ ಆಫ್ ಆಂಥರ್ ಯಾವದ್ರಿ? ಔಟ್ ಬ್ರೀಡಿಂಗ್ ಡಿವೈಸಸ್. ಎಷ್ಟು ಮಾರ್ಕ್ಸಿಗೆ? 5 ಮಾರ್ಕ್ಸಿಗೆ. ಅಲ್ಲ 5 ಈ ಕುರಿದಾಗ ಯಾವ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್, ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ ಯಾವ್ದು ಬಂದಿತ್ತು? ವಿಂಡ್ ಪಾಲಿನೇಟೆಡ್. ನೆಕ್ಸ್ಟ್ ಈ ಕಡೆದು ಅವು ಅದೇ ವಾಟರ್ ಪಾಲಿನೇಟೆಡ್ ಮೆಕ್ಯಾನಿಸಮ್ ಇನ್ ವ್ಯಾಲೆಸ್ನೇರ್ ಅಂತೇಳಿ ನೋಟ್ ಅದ ಹಾಕ್ಸಿ ಬರ್ಸಿ ನೋಡ್ರಿ. ಇಷ್ಟಂತ್ರು ಮಿನಿಮಮ್ ಉಟ್ಟು ಬರ್ಸಿದ್ರೆ ಮತ್ ಹೊಳ್ಳಿ ಏನದಂಗ ಆಕೈತಿ, ರೆಗ್ಯುಲರ್ ಕ್ಲಾಸಿಂದ ಹೇಳ್ದಂಗ ಆಕೈತಿ. ಮಿನಿಮಮ್ ಇಷ್ಟಂತ್ರು ಇದು ಹೆಂಗ್ ಗೊತ್ತನ, ಇಡೀ ಚಾಪ್ಟರ್ ಓದೋದು ಒಂದೇ, ವಾಲ್ ಅನ್ನೋರು ಇಷ್ಟರೇ ಓದಿ ಪಾಸ್ ಆಗೋದು ಒಂದೇ ನೋಡ್ರಿ. ರೈಟ್. ಸೆಕೆಂಡ್ ಯಾವ್ದು ಹೋಗೋಣ್ರಿ ಸರ್? ಚಾಪ್ಟರ್ ನಂಬರ್ ನಮ್ ಬಾಯಿಗೆ 3 ಅಂತ ಹೇಳಿ ಬರ್ತದ, ಅದು ಸೆಕೆಂಡ್ ಚಾಪ್ಟರ್. ಈಗ ಯಾವ್ದ್ರಿ ಸರ್? ಸೆಕ್ಸುವಲ್ ರೀಪ್ರೊಡಕ್ಷನ್ ಇನ್ ಹ್ಯೂಮನ್ ಅಂತ, ರೀಪ್ರೊಡಕ್ಷನ್ ಇನ್ ಹ್ಯೂಮನ್ ರೀಪ್ರೊಡಕ್ಷನ್ ಅಂತ ಹೇಳಿ ಟೈಟಲ್. ಏನು? ಹ್ಯೂಮನ್ ರೀಪ್ರೊಡಕ್ಷನ್ ಇನ್ ಹ್ಯೂಮನ್ ರೀಪ್ರೊಡಕ್ಷನ್ ಅಂತ ಹೇಳಿ, ಆರ್ ಹ್ಯೂಮನ್ ರೀಪ್ರೊಡಕ್ಷನ್. ಅದೇ ಸೆಕ್ಸುವಲ್ ರೀಪ್ರೊಡಕ್ಷನ್ ಇನ್ ಹ್ಯೂಮನ್ ಬೀಯಿಂಗ್ ಅನ್ನ ಅಲ್ಲಿ ಫ್ಲವರ್ ಹೇಳಿದೆವು. ಇಲ್ಲಿ ಇದ್ರಾಗ ಏನು ಹೇಳಂಗಿಲ್ಲ ನೋಡ, 3 ಪಾಯಿಂಟ್ಸ್ 4 ಕ್ವಶನ್ ಬರ್ದಿರ್ತಿ ನೋಡ್ರಿ. ಒಂದು ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್, ಮೇಲ್
ರೀಪ್ರೊಡಕ್ಟಿವ್ ಸಿಸ್ಟಮ್ ಸ್ಕೆಚ್ ಮತ್ತೆ ಇದು ಎಕ್ಸ್ಪ್ಲನೇಷನ್ ಮಾಡೋರು ಮಾಡ್ರಿ ಬೇಡನಲ್ಲ, ಬಟ್ ಸ್ಕೆಚ್ ಅಂತೂ ಮ್ಯಾಂಡೇಟರಿ. ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್, ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಡಯಾಗ್ರಾಮ್ಸ್ಗಳು 4 ಅವಕ್ಕೆ ಒಂದು ಕೆಲಸ ಮಾಡಿರ್ತೀವಿ ನೋಡಿ, ಫ್ಲವರ್ ಬ್ರಾಕೆಟ್ ಹಾಕಿ ಹಿಂಗ ಎನಿ ಒನ್ ಅಂತೇಳಿ ಬರ್ದು ಬಿಟ್ಟಿರ್ತೀನಿ. ನೆಕ್ಸ್ಟ್ ಯಾವ್ದ್ರಿ ಸರ್ ಸ್ಟ್ರಕ್ಚರ್ ಆಫ್ ಸ್ಪರ್ಮ್, ಸ್ಟ್ರಕ್ಚರ್ ಆಫ್ ಸ್ಪರ್ಮ್, ಮೆಮರರಿ ಗ್ಲ್ಯಾಂಡ್ಸ್, ಮೆಮರರಿ ಗ್ಲ್ಯಾಂಡ್ಸ್, ಮೆಮರರಿ ಗ್ಲ್ಯಾಂಡ್, ಎನಿ ಒನ್, ಎನಿ ಒನ್ 8% ಆದ್ರೂ ಫಿಕ್ಸ್ ಫಾರ್ 5 ಮಾರ್ಕ್ಸ್. ಅದ್ರ ಜೊತೆಗೆ ಮತ್ತೇನ್ ಮಾಡ್ತೀರಪ್ಪ ಅಂದ್ರ ಊಜೆನೆಸಿಸ್ ಸ್ಪರ್ಮೆಟೋಜೆನೆಸಿಸ್ ಡಿಫರೆನ್ಸಸ್ ಕಲಿತಿದ್ರು ಕಲೀರಿ. ಡಿಫರೆನ್ಸಸ್ ಬಿಟ್ವೀನ್ ಸ್ಪರ್ಮ್ಯಾಟೋಜೆನೆಸಿಸ್, ಸ್ಪರ್ಮ್ಯಾಟೋಜೆನೆಸಿಸ್ ಇದು ಇಲ್ಲಿಗೆ ಫ್ಲವರ್ ಬ್ರಾಕೆಟ್ ಎಂಡ್ ನೋಡ್ರಿ ಎಲ್ಲದ ಮೆಮರರಿ ಗ್ಲ್ಯಾಂಡ್, ಸ್ಪರ್ಮ್ಯಾಟೋಜೆನೆಸಿಸ್ ಇನ್ನೊಂದು ಯಾವ್ದ್ರಿ ಸರ್ ಅಂಡ್ ಊಜೆನೆಸಿಸ್ ಅನ್ರಿ, ಓಜೆನೆಸಿಸ್ ಅನ್ರಿ, ಊಜೆನೆಸಿಸ್. ಇದು ಕೇಳ್ಯಾನ ನೋಡ್ರಿ 2025 ಒಂದು ಎಕ್ಸಾಮ್ದಾಗ ಕೇಳ್ಯಾನ. ಇದು ಆಕ್ಚುಲಿ ಅದು ಅಷ್ಟು ಈಜಿ ಕೇಳ್ಯಾನ, ಯಾಕೆ ಗೊತ್ತಿಲ್ಲ. 5 ಮಾರ್ಕ್ಸಿಗೆ ಕೇಳ್ಯಾನ ತಗೊಂಡು ಬಂದು ವೆರಿ ಲಕ್ಕಿ ಅಷ್ಟವ್ರು. ಇನ್ನೊಂದು ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ ಮರಿಬೇಡ್ರಿ, ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ, ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ ಇದು ಎಷ್ಟು ಮಾರ್ಕ್ಸಿಗೆ ಸರ್ 3 ಮಾರ್ಕ್ಸಿಗೆ. ಚಾಪ್ಟರ್ ನಂಬರ್ ಎಷ್ಟು 3 reproductive health, reproductive health, reproductive health. ಇದ್ರಾಗ ಏನು ಓದಲಿಲ್ಲ ಅಂದ್ರೆ 3 ಕಾನ್ಸೆಪ್ಟ್ ಒಂದು ಯಾವ್ದಾವ್ದು ಹೇಳ್ತೀರಿ ಸರ್ ಅಂತಂದ್ರೆ ಆರ್ಟ್ಸ್ ಫಸ್ಟ್ ಹೇಳ್ತೀನಿ ನೋಡ್ರಿ, STDs ನೆಕ್ಸ್ಟ್. ಆರ್ಟ್ಸ್ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಿಕ್ಸ್, ಅದ್ರಾಗ ಏನಾದ್ರು ಒಂದು MCQs ದಾಗ ಇಲ್ಲಾಂದ್ರೆ ಮೆನ್ಷನ್ ಮಾಡ್ರಿ, ಇಲ್ಲ ಡಿಸ್ಕಸ್ 5 ಮಾರ್ಕ್ಸಿಗೆ 3 ಮಾರ್ಕ್ಸಿಗೆ ಹೆಂಗ್ ಬೇಕಾದಂಗೆ ಕೇಳ್ಬೋದು. STD ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ಮತ್ತೆ IUDs ಪಕ್ಕ ಕ್ವಶನ್ ನೋಡ್ರಿ. ಇದು IUDs ಹಾರ್ಮೋನ್ IUDs ಇದ್ರೆ ಕೇಳ್ತಾನ, ಇಲ್ಲಾಂದ್ರೆ ಕಾಪರ್ ರಿಲೀಸಿಂಗ್ ಅಯಾನ್ಸ್ IUDs ಇದ್ರೆ ಕೇಳ್ತಾನ. IUDs ನೀವು ಸ್ಟೂಡೆಂಟ್ಸ್ ಕ್ವಶನ್ ಪೇಪರ್ ಮುಂದಿಟ್ಟವ್ರು ನೋಡ್ರಿ, ನಿಮ್ ಎಕ್ಸಾಮ್ ಮುಗಿದ್ ಬಳಿಕ ನೋಡ್ಕತ್ತಿರುತ್ತ. ಬಟ್ ನಾನ್ ಸಜೆಷನ್ ಏನು, ಬಿಫೋರ್ ಎಕ್ಸಾಮ್ ಯು ಹ್ಯಾವ್ ಟು ಪ್ರಿಪೇರ್ ಅಂಡ್ ಗೋ ಫಾರ್ ದಿ ಎಕ್ಸಾಮ್. ಆರ್ಟ್ಸ್ ಬಗ್ಗೆ ಒಂದಿಷ್ಟು ಓದ್ರಿ, STDs ಒಂದಿಷ್ಟು ಓದ್ರಿ, IUDs ಒಂದಿಷ್ಟು ಓದ್ರಿ. ಮತ್ತೇನ್ರಿ ಸರ್ ಅಂತಂದ್ರೆ ಇದ್ರ ಜೊತೆಗೆ ಇದು ಅಂದ್ರೆ ಯಾವ್ದು ಪ್ರೆಗ್ನೆನ್ಸಿ ಕಾಂಟ್ರಾಸೆಪ್ಷನ್, ಐಡಿಯಲ್ ಕಾಂಟ್ರಾಸೆಪ್ಟಿವ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ಸ್, ಅಷ್ಟರ ಜೊತೆಗೆ ನ್ಯಾಚುರಲ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್, ನ್ಯಾಚುರಲ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್ ಇಲ್ಲ ಕೆಳಗೆ ಬರೆದು ಬಿಡ್ತೇನೆ. ಕನ್ಸೆಪ್ಷನ್ ಅರೇನ್ರಿ, ಕಾಂಟ್ರಾಸೆಪ್ಷನ್ ಅರೇನ್ರಿ. ಕಾಂಟ್ರಾಸೆಪ್ಷನ್ ನ್ಯಾಚುರಲ್ ಮೆಥಡ್ಸ್ ಯೂಸ್ಡ್ ಟು ಪ್ರಿವೆಂಟ್ ದಿ ಯಾವುದು ಕನ್ಸೆಪ್ಷನ್ ಅಂತೇಳಿ ಕೇಳ್ತಾವ. ಇಷ್ಟದ್ರ ಮೇಲೆ ಒಂದು ಕ್ವಶನ್ ಅಪಿಯರ್ ಆಗ್ಬೋದು ನೋಡ್ರಿ. MTPs ಕೇಳದ ಇಲ್ಲಂದ್ರೆ ಇಲ್ಲ. MTPs ವೆಸೆಕ್ಟಮಿ ಟ್ಯೂಬೆಕ್ಟಮಿ ಅಂತೇಳಿ ಹೇಳಿತ್ತು ಗೊತ್ತಾ? ಅದೊಂದು ಹಾಕೋತೀರಿ ಹಾಕೊಂಡ್ ಬಿಡ್ರಿ, ಯಾಕಂದ್ರೆ ಒಮ್ಮೊಮ್ಮೆ MCQs ದಾಗಂತೂ ಪಕ್ಕ ಎತ್ತಿ ಕಾಪಿ ಪೇಸ್ಟ್ ಮಾಡ್ತಾನೆ. ಏನ್ ಕಟ್ ಮಾಡಿದ್ರೆ ವೆಸೆಕ್ಟಮಿ ಅಂತೀರಿ? ವಾಸ್ಟ್ ಡಿಫ್ರೆನ್ಸ್ ಅದೇನ್ ಮೇಲ್ದಾಗ ಫಿಮೇಲ್ದಾಗ? ನೋಡಿ ವಿಚಾರ ಮಾಡ್ತಾರೆ ಯಾರ ಫಿಮೇಲ್ ಅಲ್ಲಾಗತ್ತಾರ ನೋಡ ಕಡೆ. ಫಿಮೇಲ್ದೊಳಗಡೆ ಫ್ಯಾಲೋಪಿಯನ್ ಟ್ಯೂಬೆಕ್ಟಮಿ ಅಂತ. ಸರ್ಜಿಕಲ್ ಮೆಥಡ್ಸ್ ಅಂತ ಹೇಳಿ ಹೇಳ್ತೀವಲ್ಲ,
ವೆಸಕ್ಟಾಮಿ, ವೆಸಕ್ಟಾಮಿ ಸ್ಪೆಲ್ಲಿಂಗ್ ಕರೆಕ್ಟಾ? ವೆಸಕ್ಟಾಮಿ. ಅಂಡ್ ಇನ್ನೊಂದೇನು ಟ್ಯೂಬೆಕ್ಟಾಮಿ. VASEC ಏರೆ ವೆಸೆಕ್ಟಾಮಿ. ಇದು ಟುಬಕ್ಟಮಿ, ಟ್ಯುಬೆಕ್ಟಮಿ, ಟ್ಯುಬೆಕ್ಟಮಿ, ಟ್ಯುಬೆಕ್ಟಮಿ ರೈಟ್. ಇದ್ರ ಮ್ಯಾಲ ಸೊ ಒಂದು ಕ್ವಶನ್ ಹೆಂಗ್ ಡಿಫ್ರೆನ್ಸಸ್ ಕೇಳ್ಬೋದು, ಇಲ್ಲ MCQs ದಾಗ ಕೇಳ್ಬೋದು, ಇಲ್ಲಾಂದ್ರೆ 2 ಮಾರ್ಕ್ಸಿಗೆ ವಾಟ್ ಇಸ್ ದ ಮೀನಿಂಗ್ ಆಫ್ ವೆಸೆಕ್ಟಮಿ, ಟ್ಯೂಬೆಕ್ಟಮಿ ಅಷ್ಟೇ ಡಿಫ್ರೆನ್ಸಸ್. ಹೆಂಗಾದ್ರೂ ಕ್ವಶನ್ ಕೇಳಿರ್ತಾನೆ. ಇಲ್ಲೊಂದೊಂದು ಲೈನ್ ಹೇಳೋದು ಬಿಡ್ರಲ್ಲ, ಅಂದಾಗ ನಿಮಗೊಂದು ಐಡಿಯಾ ಬರ್ತಿರ್ತದ ಈಗ ಮುಗಿದಿದ್ದು. ನೆಕ್ಸ್ಟ್ ಅದಕ್ಕೆ ನಡೀತೀರಿ ಈಗ ಚಾಪ್ಟರ್ ನಂಬರ್ 4 ಯಾವುದು? ಆರ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟನ್ಸ್. ಇನ್ಹೆರಿಟನ್ಸ್ ಸ್ಪೆಲ್ಲಿಂಗ್ ಕರೆಕ್ಟ್ ಬರ್ರಿ. ಇನ್ಹೆರಿಟನ್ಸ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟನ್ಸ್. ಇದ್ರಾಗ ಏನು ಓದಂಗಿಲ್ಲ ಅಂದ್ರೆ 3 ಕಾನ್ಸೆಪ್ಟ್ ಮಾತ್ರ ಮ್ಯಾಂಡೇಟರ್ಲಿ ಓದಿರ್ಬೇಕು. ಮೋನೋ ಹೈಬ್ರಿಡ್ ಕ್ರಾಸ್, ಸಿಂಗಲ್ ಜೀನ್ ಅಂತೇಳಿ ಬರಲೇನ್, 1 ಜೀನ್ ಅಂತೇಳಿ ಹಿಂಗೆ ಬರ್ದಿರ್ತೀವಿ ನಾವು, 1 ಜೀನ್ ಅಥವಾ ಸಿಂಗಲ್ ಜೀನ್. ಯಾಕಂದ್ರೆ ಈ ಕಡೆ ಫ್ಲವರ್ ಬ್ರಾಕೆಟ್ ಹಾಕಿ ಬರ್ಲಿಕ್ಕೆ ಬೇಕು. ಡೈಹೈಬ್ರಿಡ್ ಕ್ರಾಸ್, ಹೈಬ್ರಿಡ್ ಸ್ಪೆಲ್ಲಿಂಗ್ ಕರೆಕ್ಟ್, 2 genes. ಮೋನೋಹೈಬ್ರಿಡ್, ಡೈಹೈಬ್ರಿಡ್, ಇನ್ನೊಂದು ಯಾವುದು ಇನ್ಕಂಪ್ಲೀಟ್ ಡಾಮಿನನ್ಸ್. ಇನ್ಕಂಪ್ಲೀಟ್ ಡಾಮಿನನ್ಸ್. ಸೊ ಎನಿ ಒನ್ ಎಷ್ಟು ಪರ್ಸೆಂಟೇಜ್ ಆದ್ರೂ ಫಿಕ್ಸ್ ಬರ್ಕೋ, ಫಿಕ್ಸ್ ಫಾರ್ 5 ಮಾರ್ಕ್ಸ್. ಇಲ್ಲಿ ಬರ್ಸಿಲ್ಲ ಅಂತೇಳಿ ಅನ್ನಕ್ ಹೋಗ್ಬೇಡ್ರಿ. ಇವು ಮೋಸ್ಟ್ ವೇಟೇಜ್, ಇವು ಯಾವುದೇ ಕಾರಣಕ್ಕೂ ಮಿಸ್ ಹೊಡಂಗಿಲ್ಲ ಕ್ವಶನ್ಸ್ಗಳು. ಮತ್ ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಸೆಕ್ಸ್ ಡಿಟರ್ಮಿನೇಷನ್ ಅಂತೇಳಿ ಒಂದು ಬರ್ತದೆ ಗೊತ್ತಾ? ಹನಿ ಬೀಜದೊಳಗಡೆ ಆಗಿರ್ಬೋದು, ಇಲ್ಲ ಬಟರ್ಫ್ಲೈದಾಗ ಆಗಿರ್ಬೋದು, ಮತ್ತೆದ್ರಾಗ ಆಗಿರ್ಬೋದ್ರಿ. ರೀ ಮತ್ತೆದ್ರಾಗ ಡ್ರೋಸೋಫಿಲ್ಲಾದಾಗ, ಮತ್ತೆ ಇನ್ನೊಂದ್ ಯಾವ್ದ್ರಿ ಹ್ಯೂಮನ್ ಬೀಯಿಂಗ್ ದೊಳಗಡೆ ಆಗ್ಬೋದು ನೋಡ್ರಿ. ಅದ್ರೊಳಗಡೆ ಇದು ಹೇಳಿರ್ತೀವಿ ನೋಡ್ರಿ. ಇನ್ನೊಂದು ಯಾವ್ದು ಇದು ಯಾವ್ರಿ ಏನಂತೀರ ಅವಕ್ಕ? ಸಿಂಡ್ರೋಮ್ಸ್ಗಳು. ರೀ ಯಾವ್ಯಾವ ಸಿಂಡ್ರೋಮ್ಸ್? ಸಿಂಡ್ರೋಮ್ಸ್ ಅಂತೇಳಿ ಇಷ್ಟೇ ಬರೆದ್ ಬಿಡ್ತೀವಿ ನೋಡ್ರಿ. ಬೇಕಂದ್ರೆ ಸಿಂಡ್ರೋಮ್ಸ್, ಮೋನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ಇನ್ನೊಂದು ಇನ್ಕಂಪ್ಲೀಟ್ ಡಾಮಿನೆನ್ಸ್. ಹೈಬ್ರಿಡ್ ಇಷ್ಟೇ ಇಲ್ಲ, ಮೋನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ಸಿಂಡ್ರೋಮ್ಸ್. ಇದ್ರಾಗ ಒಂದು ಡೌನ್ಸ್ದು, ಮತ್ತೆ ಯಾವ್ದ್ರಿ ಟರ್ನರ್ಸ್, ಮತ್ತೆ ಯಾವ್ದ್ರಿ ಕ್ರೈಡಿವ್ ಚಾಟ್, ಮತ್ತೆಂತ ಇನ್ನೊಂದು ಯಾವುದು ಕ್ಲೀನೆ ಫೆಲ್ಟರ್ಸ್. ಸ್ಪೆಲ್ಲಿಂಗ್ ಯಾರ್ಯಾರು ಗೊತ್ತಿದ್ರೆ ಹೇಳ್ರಿ. ಕ್ಲೀನೆ ಫೆಲ್ಟರ್ಸ್ ಸಿಂಡ್ರೋಮ್. ಇವಕ್ಕಿದ್ರ ಫ್ಲವರ್ ಬ್ರಾಕೆಟ್ ಹಾಕಿ 2 ಮಾರ್ಕ್ಸ್ ಅಂತ ಹೇಳಿ ಬರೆದು ಬಿಡು. 2 ಮಾರ್ಕ್ಸ್ ಯಾವ್ದಾದ್ರೆ ಒಂದ ಎನಿ ಒನ್. ಸೆಕ್ಸ್ ಡಿಟರ್ಮಿನೇಷನ್ ಪ್ರೊಸೆಸ್ ಎನಿ ಒನ್ 3 ಮಾರ್ಕ್ಸ್. ಕ್ಲಾಸ್ನಾಗ ಏನ್ ಕಲಿಸಿ ನೋಡ್ರಿ ಅವಷ್ಟು. ಸೆಕ್ಸ್ ಡಿಟರ್ಮಿನೇಷನ್ ಮೆಥಡ್ಸ್. ಸೆಕ್ಸ್ ಡಿಟರ್ಮಿನೇಷನ್ ಇದು ಪಾಸಿಂಗ್ ಪ್ಯಾಕೇಜ್ದಾಗಿಲ್ಲ, ಆ ಪೇಜ್ ಮಿಸ್ ಆಗೈತಿ. ನಿಮ್ ಕ್ಲಾಸ್ನಾಗ ಬರ್ಸಿದೆ ನೋಡ್ರಿ. ಸೆಕ್ಸ್ ಡಿಟರ್ಮಿನೇಷನ್ ಮೆಥಡ್ಸ್ ಎನಿ ಒನ್. ಅದ್ರಾಗ ಹನಿ ಬೀಜ್ ಕೇಳ್ಬೋದು, ಬಟರ್ಫ್ಲೈದ್ ಕೇಳ್ಬೋದು, ಇಲ್ಲ ಹ್ಯೂಮನ್ ಬೀಯಿಂಗ್ ಕೇಳ್ಬೋದು.
ಒಟ್ಟ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಚಾಪ್ಟರ್ ನಂಬರ್ ಯಾವ್ದು 5 ಇವತ್ತು ಹೇಳಿ ನೋಡ್ರಿ ಯಾವತ್ತದ molecular basis of inheritance. ಇದ್ರಾಗ ಏನು ಮಾಡ್ಲಿಲ್ಲ, 3 ಕಾನ್ಸೆಪ್ಟ್ ಅಂತೂ ಫಸ್ಟ್ಗೆ ಯಾವ್ದು ಹಾಕ್ಲಿ, ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಹೆಚ್ಚಾಗಿ ಕೇಳದವ ಫೀಚರ್ಸ್ ಕೇಳ್ತಾನ, ಸೈಲೆಂಟ್ ಫೀಚರ್ಸ್. ಮತ್ತೆ ಒಂದು ಲಾಸ್ಟ್ ಕ್ವಶನ್ ಬರ್ಸಿರಲ್ರಿ ಸರ್, ಅದೊಂದು ಓದು ನಡೀತದೆ. ಸೈಲೆಂಟ್ ಫೀಚರ್ಸ್ ಮೇಜರ್ಲಿ ಕೇಳದವ ಯಾವ್ದು ಕೇಳ್ತಾನ ಅಂತ ಹೇಳಿನಿ, ಸೈಲೆಂಟ್ ಫೀಚರ್ಸ್ ಈಸ್ ಗೋಯಿಂಗ್ ಟು ಫೋಕಸ್. ಸೈಲೆಂಟ್ ಫೀಚರ್ಸ್ ಅಂಡ್ ಗೋಲ್ಸ್ ಅಂತ ಹೇಳಿ ಇಲ್ಲೇ ಬರದ್ ಬಿಡ್ಲಿ. ಸೈಲೆಂಟ್ ಫೀಚರ್ಸ್ ಹೆಚ್ಚಾಗಿ ಕೇಳೋದು ಸೈಲೆಂಟ್ ಫೀಚರ್ಸ್ ಅಪ್ಪ, ಅಂಡ್ ಗೋಲ್ಸ್ ಅಂತೇಳಿ ಇವತ್ತೇ ಕಲಿಸಿದೆ ನೋಡ್ರಿ. ಲಾಸ್ಟಿಗೆ ಅದ್ರಲ್ಲೇನೆ ಎಂಡ್ ಆಯ್ತಾ, ಮೋಸ್ಟ್ಲಿ ನೋಟ್ ಹಾಕಿ ಎಂಡ್ ಮಾಡಿದೆ ಅನಿಸ್ತು. ಜೆನೆಟಿಕ್ ಕೋಡ್ ಫೀಚರ್ಸ್ ಅಥವಾ ಸೈಲೆಂಟ್ ಫೀಚರ್ಸ್. ಇನ್ನೊಂದು ಏನ್ ಓದಿದ್ರಾಗ ಅಂತಂದ್ರ ಜೆನೆಟಿಕ್ ಮೆಟೀರಿಯಲ್, RNA DNA ಜೆನೆಟಿಕ್ ಮೆಟೀರಿಯಲ್ದು ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಫಸ್ಟ್ ಬರೀತಾನ್ರಿ. ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಲಾಸ್ಟ್ ಒಂದೇನು ಜೆನೆಟಿಕ್ ಮೆಟೀರಿಯಲ್. DNA ಮತ್ತೇನು RNA. ಆ ಕ್ಲಾಸ್ನಾಗ ಏನ್ ಕಲಿಸಿದ್ ನೋಡ್ರಿ ಇವತ್ತ, ಅದನ್ನ ಕಂಪಲ್ಸರಿ ಓದ್ಕೋರಿ. ಅದ್ರ ಜೊತೆಗೆ ನೀವು ಎಕ್ಸ್ಟ್ರಾ ಓದ್ತಿದ್ರು ಓದ್ರಿ, ಓದೋರಿಗೆ ಏನ್ ಬೇಡ ಅನ್ನಲ್ಲ. ಕಂಪಲ್ಸರಿ ಅವ್ ಫಸ್ಟ್ನೇದ್ 2 ಅಂತೂ ಮ್ಯಾಂಡೇಟರಿಲಿ ಓದಿರ್ಲೇಬೇಕು ನೋಡ್ರಿ. ನೆಕ್ಸ್ಟ್ ನೋಡ್ರಿ ಚಾಪ್ಟರ್ ನಂಬರ್ 6. ಏನ್ ಚಾಪ್ಟರ್ ನಂಬರ್ 6 ಎವಲ್ಯೂಷನ್ ಅನ್ನ. ಈಗ ಎವಲ್ಯೂಷನ್ ಅದ ಯಾವ್ದು ಅಂತ ಹೇಳಿ ಬರ್ತೀನಿ. ಚಾಪ್ಟರ್ ನಂಬರ್ 6 ಎವಲ್ಯೂಷನ್. ಯಾಕಂದ್ರೆ ನಮ್ಮ ಚಾಪ್ಟರ್ ನಂಬರ್ಗಳು ನೆನಪಾಗಿ ಹೋಗಿರ್ತಾವು. ಆ ಎವಲ್ಯೂಷನ್ ಅಂದ್ರೆ ನನಗೆ ಬಾಯಿಗೆ ಮತ್ತೆ 8ನೇ ಚಾಪ್ಟರ್ ಅಂತ ಹೇಳಿ ಬರ್ತೈತಿ. ಸಾರಿ 7ನೇ ಚಾಪ್ಟರ್ ಅಂತ ಹೇಳಿ 7 8ನೇದು ಇರ್ತಾವ. ಹಂಗ ಪಾಸಿಂಗ್ ಪ್ಯಾಕೇಜ್ದಾಗ ಅದೇ ನಂಬರ್ ಇರ್ತಾವ ನೋಡ್ರಿ. ಎವಲ್ಯೂಷನ್ದಾಗ ಏನು ಓದ್ಲಿಲ್ಲ ಅಂದ್ರೆ ಏನು, ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಬಿದ್ದಿದ್ದಿಲ್ಲ. ನೆಕ್ಸ್ಟ್ ಎನಾಲಾಗಸ್ ಅಂಡ್ ಹೋಮೋಲಾಗಸ್. ಸ್ಪೆಲ್ಲಿಂಗ್ ಚೆಕ್ ಮಾಡ್ರ ಒಂದ್ಸಲ. ಎನಾಲಾಗಸ್ ಅಂಡ್ ಹೋಮೋಲಾಗಸ್, GOUN GOUS. ಹೋಮೋಲಾಗಸ್ ಆರ್ಗನ್ಸ್, ಎನಾಲಾಗಸ್ ಅಂಡ್ ಹೋಮೋಲಾಗಸ್ ಆರ್ಗನ್ಸ್ ವಿತ್ ಎಕ್ಸಾಂಪಲ್ಸ್. ಮತ್ತೆ ಕಂಪಲ್ಸರಿ ಅದು ಪ್ಲಾಂಟ್ಸ್ ದಾಗ ಇರ್ಬೋದು, ಇಲ್ಲ ಎನಿಮಲ್ಸ್ ದಾಗ ಇರ್ಬೋದು. ಆರ್ಗನ್ಸ್ ವಿತ್ ಎಕ್ಸಾಂಪಲ್ಸ್ ಇನ್ 2 ಬರ್ದಿರುತ್ತೆ ನೋಡ್ರಿ ಬ್ರಾಕೆಟ್ದಾಗ. ಎನಿಮಲ್ ಮತ್ತೇನು ಪ್ಲಾಂಟ್ಸ್ ಬರಬ್ಬರಿ ಅವ ವಜ್ಜಿ ಮಾಡ್ತಾನ. ಇನ್ನ ಎನಿಮಲ್ಸ್ ಅಂಡ್ ಪ್ಲಾಂಟ್ಸ್ 2 ಕುರಿದು ಪ್ರಾಕ್ಟೀಸ್ ಮಾಡ್ರಿ. ಅವತ್ತು ಬರ್ಸಿ ನೋಡ್ರಿ, ಕ್ವಶನ್ ವಿತ್ ಆನ್ಸರ್ಸ್ನೇ ಮಾಡಿಸಿದ್ದೇನೆ. ನೆಕ್ಸ್ಟ್ ಏನಪ್ಪಾ ಅಂದ್ರ ಹೋಮೋಲಾಗಸ್ ಆರ್ಗನ್ಸ್, ಎನಾಲಾಗಸ್ ಆರ್ಗನ್ಸ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದು ಬಿಟ್ಟಿವಿ ನೋಡ್ರಿ, ಹಾರ್ಡಿ-ವಿನ್ಬರ್ಗ್ಸ್ ಪ್ರಿನ್ಸಿಪಲ್. ದಟ್ ಈಸ್ ಮಸ್ಟ್. ಯಾವ್ದದು? ಹಾರ್ಡಿ-ವಿನ್ಬರ್ಗ್ಸ್. ಸ್ಪೆಲ್ಲಿಂಗ್ ಚೆಕ್ ಮಾಡ್ರಿ. ಹಾರ್ಡಿ-ವಿನ್ಬರ್ಗ್ಸ್ ಪ್ರಿನ್ಸಿಪಲ್ ಎದಕ್ರಿ ಸರ್? ಫಾರ್ ಜೆನೆಟಿಕ್ ಇಕ್ಲಿಬ್ರಿಯಮ್ಸ್. ಸ್ಪೆಲ್ಲಿಂಗ್ ಚೆಕ್ ಮಾಡ್ರದ. ಇಕ್ಲಿಬ್ರಿಯಮ್ಸ್. ಹಾರ್ಡಿ-ವಿನ್ಬರ್ಗ್ಸ್ ಕರೆಕ್ಟ್ ಅದ ಸ್ಪೆಲ್ಲಿಂಗ್. ಜೆನೆಟಿಕ್ ಇಕ್ಲಿಬ್ರಿಯಮ್ಸ್ ಅಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಜೆನೆಟಿಕ್ ಇಕ್ಲಿಬ್ರಿಯಂ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ಯಾವ್ದ್ರಿ ಸರ್? ಜೆನೆಟಿಕ್ ಇಕ್ಲಿಬ್ರಿಯಂ. ಆ ಫ್ಯಾಕ್ಟರ್ಸ್ ಯಾವ್ಯಾವ ಅಫೆಕ್ಟಿಂಗ್ ಫ್ಯಾಕ್ಟರ್ಸ್ ನ ಲಿಸ್ಟ್ ಮಾಡ್ರಿ ಅಂತ ಹೇಳಿ ಕೇಳ್ತಾವ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್
genetic equilibriums. Genetic equilibrium. ಇನ್ನೊಂದು ಏನ್ ಹೇಳಿದ್ರಾಗ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಇನ್ನೊಂದು ಹೇಳಿದೆ ನೋಡ್ರಿ ಅವತ್ತು ಹೋಮೋಲಾಗಸ್ ಅನಲಾಗಸ್ ಆಗಿತ್ತು. ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಹೇಳಿದೆ, ಹಾರ್ಡಿ ವೆನ್ಬರ್ಗ್ ಪ್ರಿನ್ಸಿಪಲ್ ಹೇಳಿದೆ, ಅಡಾಪ್ಟೇಷನ್ ರೇಡಿಯೇಷನ್ ಅನ್ನ ಒಂದು ಹೇಳಿದೆ ನೋಡ್ರಿ, ಅಡಾಪ್ಟಿವ್ ರೇಡಿಯೇಷನ್ಸ್. ಓಕೆ, ಅಬೌಟ್ ಅಡಾಪ್ಟಿವ್ ರೇಡಿಯೇಷನ್ಸ್. ಅಡಾಪ್ಟಿವ್, ಕನ್ಸರ್ವೇಟಿವ್ ಮತ್ತೆ ಇದು ಡೈವರ್ಜೆಂಟ್ ಮತ್ತೆ ಕನ್ವರ್ಜೆಂಟ್ ಎವಲ್ಯೂಷನ್ ಬಗ್ಗೆ ಒಂದಿಷ್ಟು, ಅದು ಆದ ಬಳಕ ಅದು ಇದು ಹಾಕಿರ್ತಾನೆ, ಅಡಾಪ್ಟಿವ್ ರೇಡಿಯೇಷನ್ ಹಾಕಿರ್ತಾನೆ. ಇಲ್ಲ ಅಡಾಪ್ಟಿವ್ ರೇಡಿಯೇಷನ್ ಬರೀ ಅಡಾಪ್ಟಿವ್ ರೇಡಿಯೇಷನ್ ಅದು ಆದ ಬಳಕ ಡೈವರ್ಜೆಂಟ್, ಇನ್ನೊಂದು ಕಾನ್ವರ್ಜೆಂಟ್ ಅಂಡ್ ಡೈವರ್ಜೆಂಟ್ ಎವಲ್ಯೂಷನ್. ಇಷ್ಟಂತೂ ಓದಿರ್ಲೇಬೇಕಾ? ಇದನ್ನು ಓದ್ಲಿಲ್ಲ ಅಂದ್ರೆ ವೇಸ್ಟ್. ಈ ಚಾಪ್ಟರ್ ಓದಿದ್ದೆ. ಎವಲ್ಯೂಷನ್, ಕನ್ವರ್ಜೆಂಟ್ ಅಂಡ್ ಡೈವರ್ಜೆಂಟ್ ಎವಲ್ಯೂಷನ್. ಎಷ್ಟು ಚಾಪ್ಟರ್ಸ್ ಕೂತಂಗದ ಇಲ್ಲಿ? 6. ಇನ್ನ ಎಷ್ಟು ಉಳ್ದು? 7. ಆ ಕಡೆ ಹಿಡಿಸ್ತೀನಿ ತೋಡ್ರಿ, ಅದು ಒಂದು ಸ್ಕ್ರೀನ್ದಾಗ ಹಿಡಿಸಿರ್ತೀನಿ. ಇವು ಮ್ಯಾಂಡೇಟರಿಲಿ ಓದಲೇಬೇಕಾ? ಇವು ಚಾಪ್ಟರ್ಸ್ ಓದಿನಂದ್ರೆ ಇಷ್ಟಂತ್ರು ಯಾವುದೇ ಕಾರಣಕ್ಕೂ ಮಿಸ್ ಹೊಡೆದೇ ಇಲ್ಲ. ಇದ್ರಾಗ ನಾನ್ ಚಾಯ್ಸ್ ತಗೋತೀನಂದ್ರ ಓದಿದ್ದೆ ವ್ಯರ್ಥ ನೋಡಪ್ಪ, ಚಾಪ್ಟರ್ಸ್ಗಳು ಓದಿದ್ದೆ ವೇಸ್ಟ್. ಇವ್ರದ್ದು ಎಲ್ಲದರದ್ದು ಆನ್ಸರ್ಸ್ಗಳು ಆಲ್ರೆಡಿ ಸಾಧನ ಕೋರ್ಸ್ದಾಗ ಏನ್ ಹೇಳಿವಲ್ಲ, ಒಟ್ಟು A to Z ಅದು ಕಂಪ್ಲೀಟ್ ಕ್ಲಾಸ್ನೇ. ಇನ್ ಅದನ್ನೇ ಒಂದ್ ಏನ್ ಪ್ರೊಸೆಸ್ ಮಾಡಿರ್ತದ ಅಂದ್ರೆ ಚಾಪ್ಟರ್ ವೈಸ್ ಈಗ ಏನ್ ಹೇಳಿನಲ್ರಿ, ಇವು ಕಾನ್ಸೆಪ್ಟ್ಸ್ಗಳು ಒಂದೇ ಕಡೆ ಕಟ್ ಮಾಡಿ ಚಾಪ್ಟರ್ ಮ್ಯಾಲ ಅಷ್ಟಿಷ್ಟೇ ಒಂದೊಂದು ವಿಡಿಯೋ ಮಾಡಿ ಹಾಕಿ ಬಿಡ್ತೈತೆ. ಭಾಳ ಹೇಳ್ಕೊತ ಕುಂದ್ರಂಗಿಲ್ಲ, ಅಲ್ಲೇ ಕಲಿಸಿದ್ನೆ ಕಟ್ ಮಾಡಿ ಹಾಕಿ ಒಂದೊಂದು ಶಾರ್ಟ್ ವಿಡಿಯೋ ಮಾಡಕ್ಕೆ ಹಾಕಿರ್ತಾವ. ಗೆಟ್ ಇನ್ ಟು ದಿ ನೆಕ್ಸ್ಟ್ 7th ಒನ್ ಯಾವುದು? ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಇದು ರೀಪ್ರೊಡಕ್ಟ್ ಯಾವುದು? ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್. ಬೆಟರ್ ನಾ ಹಾಕಿಸ್ಬಿಡ್ಲಿ ಪೂರ್ತಿನೇ? ಇದ್ರ ನೋಡೋಣ 2026 ಎಕ್ಸಾಮ್ ಆದ ಬಳಿಕ ಎಷ್ಟು ಬರ್ತಾವ ಅಂತ ಅನ್ನೋದು. ಈಗ ಲಾಸ್ಟ್ ಮೂಮೆಂಟಿಗೆ ಏನ್ ಹೇಳಿರ್ತೀನಲ್ಲ, ಹಿಂಗ್ ಹೈಲೈಟ್ಸ್ ಎಷ್ಟು ಬರ್ತಾವ ನೋಡೋಣ ಅಂತ. ನಿಮ್ ಮಿಡ್ ಟರ್ಮ್ಗೆ ಗೊತ್ತಾಗೈತಿಲ್ಲ, ಆಲ್ರೆಡಿ ಕಲಿಸಿದ್ದೆ ಹೆಂಗ್ ಬಿದ್ದಾವ ಅನ್ನೋದು ಕ್ವಶನ್ಸ್ಗಳು. ಬಟ್ ಇದೊಂದು ಹೇಳಿದ್ರ ಯೂಸ್ ಆಕಿತ್ತಿಲ್ಲ, ಇದು ಅವಾಗ ಹೇಳಿದಿನಂದ್ರೆ ಇದ್ರಾಗಿಂದ ಯಾವ್ದು ಬಿದ್ದಿತ್ತು? ಜೆನೆಟಿಕ್ ಕೋಡ್ಸ್ದು ಮತ್ತೆ ಆ ನ್ಯೂಕ್ಲಿಯೋಸೋಮ್ ಬರ್ಲಿಲ್ಲ ಡೈಗ್ರಾಮ್, ನ್ಯೂಕ್ಲಿಯೋಸೋಮ್ದು ಒಂದು. ಮತ್ತೆ ಯಾವ್ದು ಬಿದ್ದಿತ್ತು? ನ್ಯೂಕ್ಲಿಯೋಸೋಮ್ದೇ ಬಿದ್ದಿತ್ತಲ್ಲ. ಗೋ ಹೆಡ್ ನೆಕ್ಸ್ಟ್. ಇವು ಸೆಕ್ಸ್ ಡಿಟರ್ಮಿನೇಷನ್ ಮೆಥಡ್ಸ್ ಬಿದ್ದಿದ್ದಿಲ್ಲ, ಗ್ರಾಸ್ ಹೋಪರ್ದ. ಒಟ್ ಯಾವ್ದಾರೆ ಕ್ಲಾಸ್ನ ಬಿಡಿಸಿ ನೋಡೋ ಒಂದ್ 4-5 ಟೈಪ್ದು. ಅವಕ್ರಾಗ ಒಂದು ಪಾಸಿಂಗ್ ಪ್ಯಾಕೇಜ್ದಾಗ ಇಲ್ಲ, ಮತ್ತ ಅದೊಂದು ಮಿಸ್ ಆಗೈತದು. ಆ ಪೇಜ್ ಏನ ಜೆರಾಕ್ಸ್ ಪಡೆ ಮುಂದೆ ಮಿಸ್ ಆಗೈತೋ, ಅಥವಾ ನಾನೇ ಇದಕ್ಕೆ ಜೆರಾಕ್ಸ್ ಕೊಡು ಮುಂದೆ ಮಿಸ್ ಆಗೈತೆ ಆಗಿಲ್ಲ. ಕನ್ವರ್ಜೆಂಟ್ ಡೈವರ್ಜೆಂಟ್ ಎವಲ್ಯೂಷನ್ ಮ್ಯಾಲ, ಇಲ್ಲಾಂದ್ರೆ ಹೋಮೋಲಾಗಸ್ ಎನಲಾಗಸ್, ಇಲ್ಲಾಂದ್ರೆ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್. ಇಷ್ಟದ್ರಾಗ ಎಷ್ಟು ಬಿದ್ದಿದ್ದು? ಹಾರ್ಡಿ ವಿನ್ಬರ್ಗ್ ಪ್ರಿನ್ಸಿಪಲ್. ಹೋಮೋಲಾಗಸ್ ಎನಲಾಗಸ್ ಅದು ಡೆಫಿನೇಷನ್ ಕೇಳ್ಬೋದು, ಡಿಫರೆನ್ಸಸ್ ಕೇಳ್ಬೋದು, ಇಲ್ಲಾಂದ್ರೆ ಎಕ್ಸಾಂಪಲ್ ವಿತ್ ಇದು ಅಂತೇಳಿ ಕೇಳ್ಬೋದು. ಪ್ಲಾಂಟ್ಸ್ ದಾಗ ಕೇಳಿದ, ಪ್ಲಾಂಟ್ಸ್ ದಾಗ ಕೇಳ್ತಾನ, ಇಲ್ಲಾಂದ್ರೆ ಎದ್ರಾಗ ಕೇಳ್ತಾನ ಅಂತ ಹೇಳಿನಿ, ಎನಿಮಲ್ಸ್ ದಾಗರೆ. ನೆಕ್ಸ್ಟ್ ಹಾರ್ಡಿ ವಿನ್ಬರ್ಗ್ ಪ್ರಿನ್ಸಿಪಲ್ ಕೇಳಿಲ್ಲ, ಕೇಳ್ಯಾರ?
ಜೆನೆಟಿಕ್ ಡಿಫ್ಟ್ ಮೇಲೆ ಅಥವಾ ಸ್ಟೇಟ್ಮೆಂಟ್ ಫ್ಯಾಕ್ಟರ್ಸ್ ಅದು ಮೋಸ್ಟ್ಲಿ ಒಂದೇ ಕ್ಲಾಸ್ ಶಾರ್ಟ್ಗಳು ಮುಗಿಸಿನ 2 ಕ್ಲಾಸ್ನೇ ಮುಗಿಸಿನಿ 2.5 ತಾಸದ 2 ಕ್ಲಾಸ್ನಾಗ ಮುಗಿಸಿರ್ಬೇಕು ನೋಡ್ರಿ ಕೆಲವೊಂದು ಕಲ್ತಿಲ್ಲ ಅವಾಗ ಮಿಸ್ ಮಾಡ್ಕೊಂಡಿದ್ದಾವ ಲೆಟ್ ಅಸ್ ಗೋ ಹೆಡ್ ಎಷ್ಟನೇ ಚಾಪ್ಟರ್ ಈಗ ಚಾಪ್ಟರ್ ನಂಬರ್ 7 ಸ್ವಲ್ಪ ಫಾಸ್ಟ್ ನೋಡ್ರಿ ಇದು ಒಂದೇ ಸ್ಕ್ರೀನ್ ದಾಗ ಹಿಡಿಸ್ತೀನಿ ಸ್ವಲ್ಪ ಸಣ್ಣ ಬದ್ರದಿರ್ತೀವಿ ನೋಡ್ರಿ ಚಾಪ್ಟರ್ ನಂಬರ್ 7 ಏನದ ಟೈಟಲ್ ಆಫ್ ದಿ ಚಾಪ್ಟರ್ ಈಸ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಇದರ ಬಹಳ ಈಸಿ ಇದ್ದಿದ್ದು ಆಂಟಿಬಾಡಿ ಡಯಾಗ್ರಾಮ್ ನೋಡ್ರಿ ಆಂಟಿಬಾಡಿ ಸ್ಟ್ರಕ್ಚರ್ ಫಿಕ್ಸ್ ಕ್ವಶನ್ ಇದು 2 ಮಾರ್ಕ್ಸಿಗೆ ಮತ್ತೆ ಯಾವ್ದು ಹಂಗೆ ಇಂಪಾರ್ಟೆಂಟ್ ಇದ್ದಿದ್ದು ಆಂಟಿಬಾಡಿ ಸ್ಟ್ರಕ್ಚರ್ ಇತ್ತು ಮತ್ತೇನಪ್ಪಾ ಅಂತಂದ್ರ ಡಿಸೀಸಸ್ ಅಂಡ್ ಪ್ಯಾಥೋಜನ್ಸ್ ಅಂತ ಹೇಳಿ ಕೊಟ್ಬಿಡ್ತೇವೆ ನೋಡ್ರಿ ಡಿಸೀಸಸ್ ಅಂಡ್ ಪ್ಯಾಥೋಜನ್ಸ್ ಕೊಟ್ಟು ಡಿಸೀಸಸ್ ಹೆಸರು ಕೇಳ್ತಾನೆ ಡಿಸೀಸಸ್ ಹೆಸರುಗಳು ಕೊಟ್ಟು ಪ್ಯಾಥೋಜನ್ಸ್ ಹೇಳ್ತಾರೆ ಕೇಳ್ತಾನೆ ನೋಡ್ರಿ ಪ್ಯಾಥೋಜನ್ಸ್ ಡಿಸೀಸಸ್ ಅಂಡ್ ಪ್ಯಾಥೋಜನ್ಸ್ ಯಾವ್ದಾದ್ರು ಒಂದು ಹೆಸರು ಕೊಟ್ಟು ಡಿಸೀಸಸ್ ಕೇಳ್ಬೋದು ಪ್ಯಾಥೋಜನ್ಸ್ ಕೊಟ್ಟು ಡಿಸೀಸ್ ಕೇಳ್ಬೋದು ಡಿಸೀಸ್ ಕೊಟ್ಟು ಪ್ಯಾಥೋಜನ್ಸ್ ಕೇಳ್ಬೋದು ಅದು ಒಂದು ಆಲ್ಕೋಹಾಲ್ ಅಬ್ಯೂಸ್ ಡ್ರಗ್ಸ್ ಅಬ್ಯೂಸ್ ಆಲ್ಕೋಹಾಲ್ ಅಂಡ್ ಡ್ರಗ್ಸ್ ಅಬ್ಯೂಸ್ ಇದ್ರ ಮೇಲೆ ಕ್ವಶನ್ ಬಿದ್ದಿತ್ತು ಡ್ರಗ್ಸ್ ಅಬ್ಯೂಸ್ ಮತ್ತೊಂದು ಯಾವ್ದು ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ HIV ಮೇಲೆ ಒಂದು ಕ್ವಶನ್ ಬರ್ಬೋದು ಮತ್ತೇನು ಕ್ಯಾನ್ಸರ್ಸ್ ಮೇಲೆ ಒಂದು ಕ್ವಶನ್ ಬರ್ಬೋದು ಕ್ಯಾನ್ಸರ್ಸ್ HIV ಅವ ಏನ್ ಬರ್ಸಿಲ್ಲ ಆಸ್ ಇಟ್ ಇಸ್ ಸೈಲೆಂಟ್ ಫೀಚರ್ಸ್ ಅಥವಾ ಅದು ಪ್ಯಾಥೋಜನ್ ಇಲ್ಲಾಂದ್ರ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಹಿಂಗ ಏನಾದ್ರು ಒಂದು ಸುತ್ತಿ ಬಳಸಿ ಅಲ್ಲೇ ಕೇಳ್ತಾನೆ ಹೆಚ್ಚಾಗಿ ಕ್ಯಾನ್ಸರ್ಸ್ ಸೆಲ್ಸ್ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳ್ತಾನ ಟ್ಯೂಮರ್ಸ್ ಬಗ್ಗೆ ಟ್ಯೂಮರ್ಸ್ ಅದ್ರಾಗ ಬೆನಿಗನ್ ಟ್ಯೂಮರ್ ಮ್ಯಾಲಿಗ್ನೆಂಟ್ ಟ್ಯೂಮರ್ ಡಿಫ್ರೆನ್ಸಸ್ ಓಕೆ ಆಕ್ಟಿವ್ ಇಮ್ಯುನಿಟಿ ಮೇಲೆ ಒಂದು ಕೇಳ್ತಾನ್ರಿ ಅದು ಪ್ಯಾಸಿವ್ ಇಮ್ಯುನಿಟಿ ಆಗಿರ್ಬೋದು ಆಕ್ಟಿವ್ ಇಮ್ಯುನಿಟಿ ಆಗಿರ್ಬೋದು ಬಟ್ ಜಸ್ಟ್ ಅಲ್ಲಿ ಇಮ್ಯುನಿಟಿ ಅಂತೇಳಿ ಬರ್ಸಿರ್ತಾರೆ ಇಮ್ಯುನಿಟಿ ಅದು ಆಕ್ಟಿವ್ ಇಮ್ಯುನಿಟಿ ಪ್ಯಾಸಿವ್ ಇಮ್ಯುನಿಟಿ ಆಗಿರ್ಬೋದು ಓಕೆ ಇನ್ನೆಕ್ಟ್ ಇಮ್ಯುನಿಟಿ ಮತ್ತೇನು ಅಕ್ವೈರ್ಡ್ ಇಮ್ಯುನಿಟಿ ಡಿಫ್ರೆನ್ಸಸ್ ಆಗಿರ್ಬೋದು ಅದು ಕ್ಲಾಸ್ನ ಬರ್ಸಿದ್ ನೋಡ್ರಿ ಒಟ್ಟ ಇಮ್ಯುನಿಟಿ ಮೇಲೆ ಒಂದು ಕ್ವಶನ್ ಕೇಳಂತ ಸಾಧ್ಯತೆ ಇಷ್ಟಂತರೂ ಮ್ಯಾಂಡೇಟರ್ಲಿ ಹೋದ್ರೆ ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಮತ್ತೊಂದು ಏನ್ ಕೇಳ್ಬೋದಪ್ಪ ಅಂತಂದ್ರೆ ಆಯ್ತು ಇಷ್ಟಂತರೂ ಎದ್ರಾಗ ಯಾವ್ದು ರಿಟ್ರೋ ವೈರಸ್ ಒಂದು ರಿಟ್ರೋ ವೈರಸ್ ರೆಪ್ಲಿಕೇಶನ್ ಆಫ್ ರಿಟ್ರೋ ವೈರಸ್ ಅಂತ ಹೇಳಿ ಕೇಳ್ತಾನ ರಿಟ್ರೋ ವೈರಸ್ ಮೇಲೆ ಒಂದು ಕ್ವಶನ್ ಇಷ್ಟಂತರೂ ಮ್ಯಾಂಡೇಟರ್ಲಿ ಹೋದ್ರಿ ರೆಪ್ಲಿಕೇಶನ್ ಆಫ್ ರಿಟ್ರೋ ವೈರಸ್ ಅಂತ ಹೇಳಿ ಅಥವಾ ಡುಪ್ಲಿಕೇಶನ್ ಆಫ್ ರಿಟ್ರೋ ವೈರಸ್ ಸ್ಕೆಮ್ಯಾಟಿಕ್ ರಿಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಚಾಪ್ಟರ್ ಹೇಳ್ರಿ ಎಷ್ಟನೇದು ಹೇಳ್ತಾ ಯಾವ್ದದು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಇದರೊಳಗಡೆ 5 ಅಂತೂ ಓದಲೇಬೇಕು ಅವೇ 5 ಕೇಳ್ತಾನೆ ಯಾವ ಬೇರೆ ಕೇಳಲ್ಲ ಯಾವುದು ಬಯೋಗ್ಯಾಸ್ ಪ್ರೊಡಕ್ಷನ್ ನೆಕ್ಸ್ಟ್ ಇಂಡಸ್ಟ್ರಿಯಲ್ ಪ್ರೊಡಕ್ಟ್ಸ್ ಮೈಕ್ರೋಬ್ಸ್ ಇನ್ ಅಂತೇಳಿ ಹಾಕಿರ್ತಾನೆ ಮೈಕ್ರೋಬ್ಸ್ ಇನ್ ಬಯೋಗ್ಯಾಸ್ ಪ್ರೊಡಕ್ಷನ್ ಆಗಿರ್ಬೋದು ಇಂಡಸ್ಟ್ರಿಯಲ್ ಪ್ರೊಡಕ್ಟ್ಸ್ ಆಗಿರ್ಬೋದು ಬಯೋ ಕಂಟ್ರೋಲರ್ಸ್ ನೆಕ್ಸ್ಟ್ ಬಯೋ ಫರ್ಟಿಲೈಸರ್ಸ್ ಮತ್ತೆ ಯಾವ್ದ್ರಿ ಬಯೋ ಕಂಟ್ರೋಲರ್ಸ್ ಬಯೋ ಫರ್ಟಿಲೈಸರ್ಸ್ ಸೀವೇಜ್ ಟ್ರೀಟ್ಮೆಂಟ್ ಯಾವ್ದು ಕೇಳ್ತಾನ ಸರ್ ಇದ್ರಾಗ ಅಂತಂದ್ರೆ 1 ಅಥವಾ 2 ಕೇಳ್ತಾನ ನೋಡ್ರಿ ಎನಿ 1 or 2 ಫಾರ್ ಎಷ್ಟು ಮಾರ್ಕ್ಸ್ಗೆ ಸರ್ತ 5 ಮಾರ್ಕ್ಸ್ ಯಾವಾದರೆ ಹೆಚ್ಚಾಗಿ ಬಯೋಗ್ಯಾಸ್ ಕೇಳ್ದ ಒಂದೇ ಕೇಳ್ತಾನೆ ಬಯೋ ಕಂಟ್ರೋಲರ್ ಬಯೋ ಫರ್ಟಿಲೈಸರ್ ಕೇಳ್ದ 2 ಮಿಕ್ಸ್ ಮಾಡ್ತಾನೆ ನೋಡ್ರಿ ಬಟ್ ಅದ್ರೊಳಗಡೆ ಅಲ್ಲಿ ಏನ್ ಬರ್ಸಿ ನೋಡು ಅವ್ ಬಿಟ್ರೆ ಪಾಸಿಂಗ್ ಇದ್ರಾಗ ಕೊಟ್ಟಿದ್ದೆ ನೋಡು ಪಾಂಪ್ಲೆಟ್ದಾಗ ಇವೇ ಕೊಟ್ಟಿದ್ದೀನಿ ಇವ್ ಫಿಕ್ಸ್ ಕ್ವಶನ್ಸ್ ಇದ್ ಸಂಬಂಧ ಚೇಂಜ್ ಆಗಿಲ್ಲ ನೆಕ್ಸ್ಟ್ ನಡೀರಿ 9ನೇ ಚಾಪ್ಟರ್ ಯಾವ್ದದು
ಚಾಪ್ಟರ್ ನಂಬರ್ 9 BT1 BT2 ಬಯೋಟೆಕ್ನಾಲಜಿ ಅದೇ 9th ಚಾಪ್ಟರ್ ಯಾವ್ದು ಬರ್ಸಿನ್ ನೋಡ್ರಪ್ಪ 9th ಚಾಪ್ಟರ್ ಇಲ್ಲ BT1 BT2 ಅಂತೇಳಿ ನಾವ್ ಬರ್ಕೊಂಡಿವಿ ನಾವ್ ಎಷ್ಟು ಕಲ್ತೀವಿ ಅಷ್ಟು ಬರ್ಕೊಂಡಿವ್ರಿ ಸರ್ ಅಂದ್ರೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಸ್ ಇಲ್ಲದ ಬಯೋಟೆಕ್ನಾಲಜಿ 1 ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಸ್ ಅಂತೇಳಿ ಬರ್ಸಿರ್ತಾರೆ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಸ್ ಅದರ ಅಪ್ಲಿಕೇಶನ್ಸ್ ಏನದಲ್ಲ ನೆಕ್ಸ್ಟ್ ಹೇಳಿರ್ತದ ಇಲ್ಲಿ ಏನ್ ಓದ್ರಪ್ಪ ಅಂದ್ರ ಪ್ರಿನ್ಸಿಪಲ್ಸ್ RDNA ಟೆಕ್ನಾಲಜಿ ಯಾವುದೇ ಕಾರಣಕ್ಕೂ ಮಿಸ್ ಹಿಡಂಗಿಲ್ಲ ನೋಡ್ರಿ RDNA recombinant DNA technology RDNA technology especially diagram schematic representation ಮತ್ರಿ ಸರ್ ಅಂತಂದ್ರ PBR 322 diagram PBR 322 ಕರೆಕ್ಟ್ ಅದ PBR 322 diagram ನೆಕ್ಸ್ಟ್ ಸರ್ ಅಂತಂದ್ರ ಸ್ಟಿಯರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ ಇದ್ರಾಗ ಹೇಳಿನಿ ಏನ್ ಅದ್ರಾಗ ಹೇಳಿನಿ ಸ್ಟಿಯರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ ಆರ್ ಸ್ಟಿಯರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ ಜೆಲ್ ಎಲೆಕ್ಟ್ರೋಪೋರೋಸಿಸ್ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಇದ್ರಾಗೆ ಹೇಳಿನಿಲ್ರಿ ಸ್ಟಿಯರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ ಅಥವಾ ಬಯೋರಿಯಾಕ್ಟರ್ ಅಂತ ಹೇಳಿ ಬರ್ದಿರ್ತೀವಿ ನೋಡ್ರಿ ಬಯೋರಿಯಾಕ್ಟರ್ ನೆಕ್ಸ್ಟ್ ಎಲೆಕ್ಟ್ರೋಪೋರೋಸಿಸ್ ಅದ್ರಾಗೆ ಜೆಲ್ ಎಲೆಕ್ಟ್ರೋಪೋರೋಸಿಸ್ ಅಂತೇಳಿ ಬರ್ಸೇ ಬಿಡ್ತೀನಿ ನೋಡ್ರಿ ಜೆಲ್ ಎಲೆಕ್ಟ್ರೋಪೋರೋಸಿಸ್ ಜೆಲ್ ಎಲೆಕ್ಟ್ರೋಪೋರೋಸಿಸ್ REN RO ಎಲೆಕ್ಟ್ರೋಪೋರೋಸಿಸ್ ಚೆಕ್ಔಟ್ ಮಾಡ್ಕೊಳ್ಳಿ ಎಲೆಕ್ಟ್ರೋಪೋರೋಸಿಸ್ ಅಂಡ್ ಪೋರೋಸಿಸ್ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ DSP ಅಂತೇಳಿ ಕರೆದಿರ್ತಾರ ಕರೆಕ್ಟ್ ಐತಿ ಸ್ಪೆಲ್ಲಿಂಗ್ ಅದು ಪೋರೆಸಿಸ್ ಅಂಡ್ ಪೋರೋಸಿಸ್ ಕರೆಕ್ಟ್ ಅದ ಇಲ್ಲ ಎಲೆಕ್ಟ್ರೋಪೋರೋಸಿಸ್ ಜೆಲ್ ಎಲೆಕ್ಟ್ರೋಪೋರೋಸಿಸ್ ಇದ್ರ ಮ್ಯಾಲ ಫಸ್ಟ್ನೇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾ ಉಂಟು ಅದು ಆದ ಬಳಿಕ ಟೂಲ್ಸ್ ಅವೆಲ್ಲ ಕೇಳಿರ್ತಾನ ಸ್ಟೆಪ್ಸ್ ಟೂಲ್ಸ್ ಅಂತೇಳಿ ಇನ್ನೊಂದು ಇದ್ರಾಗೆ ಮಿಸ್ ಐತ ನೋಡ್ರಿ ಟ್ರಾನ್ಸಿನಿಕ್ ಎನಿಮಲ್ಸ್ ಇದ್ರಾಗೆ ಹೇಳಿ ನಾನು ಏನ್ ಅದ್ರ ನೆಕ್ಸ್ಟ್ ಚಾಪ್ಟರ್ಸ್ ದಾಗ ಹೇಳಿ ಟ್ರಾನ್ಸಿನಿಕ್ ಎನಿಮಲ್ಸ್ ಮೋಸ್ಟ್ಲಿ ಅದು ಅಪ್ಲಿಕೇಶನ್ಸ್ ದಾಗ ಬರ್ತಿರ್ಬೇಕ ಆ ಕಡೆ ಟ್ರಾನ್ಸಿನಿಕ್ ಎನಿಮಲ್ಸ್ ಟ್ರಾನ್ಸಿನಿಕ್ ಎನಿಮಲ್ಸ್ ಅದ್ರಾಗ ನೆಕ್ಸ್ಟ್ ಚಾಪ್ಟರ್ಸ್ ದಾಗ ಹೇಳಿರ್ಬೇಕು ನೋಡ್ರಿ ಇಷ್ಟಂತ ಹೋದ್ರಿ ಇದ್ರಾಗ ನೆಕ್ಸ್ಟ್ ನಡೀರಿ ಚಾಪ್ಟರ್ ನಂಬರ್ 10 ಅದ್ರೊಳಗಡೆ ಇದಿರ್ಬೇಕು ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ BT cotton most important next transgenic and transgenic ಸ್ಪೆಲ್ಲಿಂಗ್ ಚೆಕ್ ಮಾಡ್ರಿ ಟ್ರಾನ್ಸಿನಿಕ್ ಟ್ರಾನ್ಸ್ಜೆನಿಕ್ ಕರೆಕ್ಟ್ ಟ್ರಾನ್ಸ್ಜೆನಿಕ್ ಎನಿಮಲ್ಸ್ ನೆಕ್ಸ್ಟ್ ಪ್ಲಾಂಟ್ಸ್ ಪೇಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಸ್ ಅಂತ ಹೇಳಿ ಬರ್ದಿರ್ತದೆ ಪೇಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಸ್ ನೆಕ್ಸ್ಟ್ ಬಯೋಪೈರಸಿ ಬಯೋಪೇಟೆಂಟ್ ಸ್ಪೆಲ್ಲಿಂಗ್ ಚೆಕ್ ಮಾಡ್ರಿ ಬಯೋಪೈರಸಿ PYNPI ಬಯೋಪೈರಸಿ ಬಯೋಪೇಟೆಂಟ್
ನೆಕ್ಸ್ಟ್ ಇನ್ನೊಂದು ಇದು ಹೇಳಿದ ನೋಡಿ, ADA ಇದ್ರ ಮ್ಯಾಲಂತ್ರ ಪಕ್ಕ ನೋಡ್ರಿ, ಅಡಿನೋಸಿನ್ ಡಿಅಮೈನೇಸ್ ಸಿಂಡ್ರೋಮ್ ADA ಟ್ರೀಟ್ಮೆಂಟ್. ಓಕೆ, ಜೀನ್ ಥೆರಪಿ ಫಾರ್ ADA, ಜೀನ್ ಥೆರಪಿ. ನೆಕ್ಸ್ಟ್ ಇನ್ನ ನೆಕ್ಸ್ಟ್ ಯಾವ್ದ್ರಿ ಈಗ 11ನೇದ ಏನದ? 11ನೇ ಚಾಪ್ಟರ್ ನಂಬರ್ 11 ಯಾವ್ದು? ಚಾಪ್ಟರ್ ನಂಬರ್ 11 ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್. ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್. ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ಇದ್ರಾಗ ಏನೇನ್ ಕಲಿಸಿವಪ್ಪ? ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ಸ್ ಒಳಗಡೆ ಮೇಜರ್ ಇಂಪಾರ್ಟೆಂಟ್ ಇದ್ದು ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ಸ್ ಒಳಗಡೆ ಇಲ್ಲೇ ಒಂದು ಇಂಟ್ರಾಕ್ಷನ್ಸ್ ಬರ್ಸಿರ್ತೀವಿ ನೋಡ್ರಿ. ಪಾಪ್ಯುಲೇಷನ್ ಇಂಟ್ರಾಕ್ಷನ್ಸ್ ಒಂದು ಫಿಕ್ಸ್ ಟೇಬಲ್ ಬೀಳ್ತದ. ಪಾಪ್ಯುಲೇಷನ್ ಡಬಲ್ ಎಲ್ ಏನ ಸಿಂಗಲ್ ಎಲ್ ಅದ? ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಸಿಂಗಲ್ ಎಲ್ ಅಲ್ಲ. Population interaction with examples. With examples. 5 marks ಗೆ ಅದು ಟೇಬಲ್ ಬೀಳುತ್ತೆ ನೋಡ್ರಿ. ಪಾಪ್ಯುಲೇಷನ್ ಇಂಟ್ರಾಕ್ಷನ್ ವಿತ್ ಎಕ್ಸಾಂಪಲ್ಸ್ ಟೈಪ್ಸ್ ಅದು ಬೀಳ್ಬೋದು. ಇಲ್ಲಾಂದ್ರ ಏನ್ ಕೇಳ್ಬೋದ್ರಿ ಸರ್ ತಂದ್ರವ ಬರೇ ಅವನೇ ಹೆಸರು ಕೊಟ್ಟು ಎಕ್ಸಾಂಪಲ್ ಕೊಟ್ಟು ಮತ್ತೇನ್ ಹೇಳಿದ್ನ ಅದ್ರ ಜೊತೆಗೆ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಒಂದು ಟೇಬಲ್ ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಅಪಾರ್ಟ್ ಫ್ರಮ್ ದಿಸ್ ಆರ್ ಪಿರಾಮಿಡ್ಸ್ ಹೇಳಿಲ್ಲ. ಪಾಪ್ಯುಲೇಷನ್ ಪಿರಾಮಿಡ್ಸ್ ಡಿಕ್ಲೈನಿಂಗ್, ಓಕೆ, ಸ್ಟೇಬಲ್ ಹೇಳಿಲ್ಲ ಅಲ್ಲಿ. ಅವು ಡೆಫಿನಿಷನ್ಸ್ ಒಂದಿಷ್ಟು ಹೇಳಿದ್ ನೋಡ್ರಿ. ನಾಟಾಲಿಟಿ, ಮಾರ್ಟಾಲಿಟಿ. ಡೆಫಿನಿಷನ್ಸ್ ಯಾವ ಡೆಫಿನಿಷನ್ಸ್ ಹೇಳ್ರಿ. ಇಲ್ಲಿ ಒಂದಿಷ್ಟು ಮಿಸ್ ಐತ್ ನೋಡೋದು ಮೋಸ್ಟ್ಲಿ. ಇಲ್ಲೇ ಟಿಶ್ಯೂ ಕಲ್ಚರ್ ಅಂತೇಳಿ ಅದೊಂದು ಸೇರಿಸ್ಬಿಡ್ರಪ್ಪ. ಅದ್ರ ಮ್ಯಾಲ ಡೆಫಿನಿಷನ್ಸ್ ನೋಡ್ರಿ, ಇಲ್ಲೇ ಬರ್ದಿರ್ತೀನಿ. ಟಿಶ್ಯೂ ಕಲ್ಚರ್ ಫಿಕ್ಸ್. ಇದ್ರ ಮ್ಯಾಲ ಕ್ವಶನ್ ಡೆಫಿನಿಷನ್ಸ್, ಪರ್ಟಿಕ್ಯುಲರ್ಲಿ ಟಿಶ್ಯೂ ಕಲ್ಚರ್ ಮ್ಯಾಲ ಡೆಫಿನಿಷನ್. TISS ಇನ್ನ ಇಲ್ಲ, ಟಿಶ್ಯೂ ಕಲ್ಚರ್. ನೆಕ್ಸ್ಟ್ ಡೆಫಿನಿಷನ್ಸ್ ಯಾವ್ಯಾವ ಬರ್ಸಿದ್ ಪಟ ಹೇಳ್ಬಿಡ್ರಲ್ಲ. ಅಲ್ಲೇ ABC ಅಂತ ಹೇಳಿ ಅಷ್ಟು ಬರ. ಯಾವ್ದು? ನಾಟಾಲಿಟಿ NOನೇ ಅಲ್ಲ, NA ನಾಟಾಲಿಟಿ. ನೆಕ್ಸ್ಟ್ MO ಮಾರ್ಟಾಲಿಟಿ. IMM ಇಮಿಗ್ರೇಷನ್. ಇನ್ನೊಂದ್ರಿ ಸರ್ ಅಂತಂದ್ರೆ ಎಮಿಗ್ರೇಷನ್. EMI ಇಲ್ಲ, MMನೇ MM ಎಮಿಗ್ರೇಷನ್. ಇನ್ನೊಂದು ಯಾವ್ದು ಹೇಳಿದೆ? 5 ಹೇಳಿದೆ ನೋಡ್ರಿ. ನಾ ಕೇಳಿನ ಮಾರ್ಟಾಲಿಟಿ, ನಾಟಾಲಿಟಿ, ಎಮಿಗ್ರೇಷನ್. ಇನ್ನೊಂದು ಸೆಕ್ಸ್ ರೇಷಿಯೋನ ಹೇಳಿರ್ಬೇಕು ನೋಡ್ರಿ. ಹೇಳಿಲ್ಲ? ಸೆಕ್ಸ್ ರೇಷಿಯೋ, ಡಿಫೈನ್ ಸೆಕ್ಸ್ ರೇಷಿಯೋ ಅಂತೇಳಿ ಕೇಳ್ಬೋದು. ಇವು ಡೆಫಿನಿಷನ್ಸ್ ಪ್ಲಸ್ ಇದು. ಮತ್ತೆ ಅದ್ರ ಜೊತೆಗೆ ಏನ್ ಹೇಳಿದೆ ಹೇಳ್ರಿ? ಮತ್ತೊಂದು ಇನ್ನೊಂದು ಪಿರಾಮಿಡ್ಸ್, ಪಾಪ್ಯುಲೇಷನ್ ಪಿರಾಮಿಡ್ಸ್ ಏನಂತ ಹಾಕಿದೆ ಹೆಡಿಂಗ್ ಅಲ್ಲಿ. ಪಿರಾಮಿಡ್ಸ್ ಆಫ್ ಪಾಪ್ಯುಲೇಷನ್ ಆರ್ ಏಜ್ ಪಿರಾಮಿಡ್ಸ್. ಇಷ್ಟೇನಾ ಮೇಜರ್ಲಿ ಹೇಳಿದ. ಇನ್ನೊಂದು ಅಲ್ಟಿಟ್ಯೂಡ್ ಸಿಕ್ನೆಸ್ ಅನ್ನ ಅದ್ರಾಗ ಹೇಳಿ ನಾನು. ಅಲ್ಟಿಟ್ಯೂಡ್ ಸಿಕ್ನೆಸ್ ಅಂತೇಳಿ ಹೇಳಿರ್ಬೇಕು ನೋಡ್ರಿ. ಲಾಸ್ಟ್ ಕ್ವಶನ್ ಅಂಡ್ ಆನ್ಸರ್ಸ್ ಹೇಳಿರ್ಬೋದು. ಆಲ್ಟಿಟ್ಯೂಡ್ ಸಿಕ್ನೆಸ್ 2 ಮಾರ್ಕ್ಸಿಗೆ ಕೇಳ್ತಾನ ಹೌದು. ಅದಕ್ಕೆ ಆಲ್ಟಿಟ್ಯೂಡ್ ಏನ್ರದು?
ಸಿಕ್ನೆಸ್ ಸ್ಪೆಲ್ಲಿಂಗ್ ಕರೆಕ್ಟಾ? ಆಲ್ಟಿಟ್ಯೂಡ್ ಸಿಕ್ನೆಸ್ ಇದು 2 ಮಾರ್ಕ್ಸಿಗೆ ಕೇಳ್ತಾ ನೋಡ್ರಿ. 2m ಇದು 2 ಮಾರ್ಕ್ಸಿಗೆ ಕೇಳ್ಯಾನ ಈಗ ಆಲ್ರೆಡಿ. ಇವು 2 to 5 ಮಾರ್ಕ್ಸ್ ನೋಡ್ರಿ. 2 to 5 ಮಾರ್ಕ್ಸ್ 2 ಮಾರ್ಕ್ಸಿಗೆ ಆದ್ರೆ ಏನ್ ಹೇಳ್ರಿ? ಆಟಿಟ್ಯೂಡ್ ಆಯ್ತ? ಆಲ್ಟಿಟ್ಯೂಡ್ ಸಿಕ್ನೆಸ್ ಇಷ್ಟಂತೂ ಇದ್ರಾಗ ಹೋದ್ರಿ. ಇನ್ನು 2 ಚಾಪ್ಟರ್ಸ್ ಉಳಿದು ನೋಡ್ರಿ. ಇಷ್ಟದ್ರಾಗ ಹಿಡಿಸ್ಬೇಕು ನಾನು, ಹೆಚ್ಚಿಗೆ ಹೋಗಪ್ಲೇ ಇಲ್ಲ. ಇಷ್ಟದ್ರೊಳಗಡೆ ಮುಗಿಸ್ಬಿಡ್ತೇನೆ. ಯಾರು ಹೇಳ್ತೀರಿ ಈಗ? ನೆಕ್ಸ್ಟ್ ಯಾವ್ದು? ಎಕೋಸಿಸ್ಟಮ್ ಅದೇ ಇಲ್ರಿ? ಚಾಪ್ಟರ್ ನಂಬರ್ ಎಷ್ಟು? 12. ಎಕೋಸಿಸ್ಟಮ್ ಏನ್ ಇದ್ರಾಗ ಎಕೋಸಿಸ್ಟಮ್ದಾಗ ಯಾವುದೇ ಕಾರಣಕ್ಕೂ ಏನ್ ಬಿಡಬೇಡ್ರಿ ಅಂತಂದ್ರೆ ಕಂಪಲ್ಸರಿ ಯಾವ್ದ್ರಿ? ಪಿರಾಮಿಡ್ಸ್ ಅಂತ ಡಿಕಾಂಪೋಸಿಷನ್ ಫಸ್ಟಿಗೆ ಬರಿತೀನಿ ನೋಡ್ರಿ. ಡಿಕಾಂಪೋಸಿಷನ್ ಮೆಕ್ಯಾನಿಸಮ್ ಫಿಕ್ಸ್ ಶ್ಯೂರ್ ಶಾರ್ಟ್ ಕ್ವಶನ್ ಆಗ್ತದೆ ನೋಡೋದು 3 ಮಾರ್ಕ್ಸಿಗೆ. ಪಿರಾಮಿಡ್ಸ್ ಡಯಾಗ್ರಾಮ್ 3ದ್ರಾಗ ಒಂದು ಎನಿ ಒನ್ 2 ಮಾರ್ಕ್ಸ್. 3 ಇದ್ದಾವ, 3ದ್ರಾಗ ಒಂದು ಎನಿ ಒನ್ 2m ಮತ್ತೆ 12 ಅಂತೇಳಿ ಬರಂಗಿರಲ್ಲ, ಕಾಮ ಕೊಟ್ಟಿ ನೋಡ್ರಿ. ಯಾವ್ದಾದ್ರು ಒಂದು 2 ಮಾರ್ಕ್ಸಿಗೆ ಕೇಳ್ತಾ ನೋಡ್ರಿ. ಎನಿ ಒನ್ ಹಿಂಗ್ ಬರ್ದಿರ್ತೀನಿ, ಮತ್ತೆ ನಿಮ್ ಕನ್ಫ್ಯೂಷನ್ 2m. ಇದ್ರ ಜೊತೆಗೆ ಇನ್ನೊಂದು ಹೇಳಿದೆ ನೋಡ್ರಿ, ಏನಪ್ಪಾ ಅದು? ಪ್ರೊಡಕ್ಟಿವಿಟಿ, ಪ್ರೈಮರಿ ಪ್ರೊಡಕ್ಟಿವಿಟಿ, ಸೆಕೆಂಡರಿ ಪ್ರೊಡಕ್ಟಿವಿಟಿ, ಅವು ಒಂದಿಷ್ಟು ಡೆಫಿನಿಷನ್ಸ್ ಯಾವ್ಯಾವ ಸರ್ತ? ಪ್ರೈಮರಿ ಪ್ರೊಡಕ್ಟಿವಿಟಿ, ನೆಟ್ ಪ್ರೊಡಕ್ಟಿವಿಟಿ, ಗ್ರಾಸ್ ಪ್ರೊಡಕ್ಟಿವಿಟಿ, ಹಿಂಗ ಹೇಳಿತ್ ನೋಡ್ರಿ. ಪ್ರೈಮರಿ ಪ್ರೊಡಕ್ಟಿವಿಟಿ ಸೆಕೆಂಡರಿ ಪ್ರೊಡಕ್ಟಿವಿಟಿ, ಗ್ರಾಸ್ ಪ್ರೊಡಕ್ಟಿವಿಟಿ, ಈ ತರ ಗ್ರಾಸ್ ಪ್ರೊಡಕ್ಟಿವಿಟಿ, ನೆಟ್ ಪ್ರೊಡಕ್ಟಿವಿಟಿ, ಮತ್ತೇನ್ ಕಲಿಸಿನ ಅದ್ರಾಗ? ಇವೇ ಮೇನ್ ಇದ್ದದ್ದು. ಇದು ಡಿಕಾಂಪೋಸಿಷನ್, ಪಿರಾಮಿಡ್ಸ್, ಡೆಫಿನಿಷನ್ಸ್ ಅಷ್ಟೇ. ಫುಡ್ ಚೈನ್, ಫುಡ್ ವೆಬ್ ಅವೊಂದಿಷ್ಟು. 4ನೇದು ಫುಡ್ ಚೈನ್ ಅಂದ್ರೆ ಏನಂತ ಹೇಳಿ ಕೇಳ್ತಾನ. ಫುಡ್ ವೆಬ್ ಅಂದ್ರೆ ಏನು ಅಂತೇಳಿ ಕೇಳ್ತಾನ ನೋಡ್ರಿ. ಫುಡ್ ವೆಬ್ ಇನ್ನೊಂದು ಟ್ರಾಪಿಕ್ ಲೆವೆಲ್. ವಾಟ್ ಡು ಮೀನ್ ಬೈ ಟ್ರಾಪಿಕ್ ಲೆವೆಲ್ ಅಂತೇಳಿ ಕೇಳ. ಲಾಸ್ಟ್ ಒಂದು ಚಾಪ್ಟರ್ ತಗೊಂಡ್ಬಿಟ್ರೆ ಮುಗೀತು. ಚಾಪ್ಟರ್ ನಂಬರ್ 13 ಯಾವುದು? ಬಯೋ ಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಅದಲ್ಲ? ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್, ಲಾಸಸ್ ಆಫ್ ಬಯೋಡೈವರ್ಸಿಟಿ, ಕಾಸಸ್ ಫಾರ್ ದಿ ಲಾಸಸ್ ಆಫ್ ಬಯೋಡೈವರ್ಸಿಟಿ ಅಂತೇಳಿ ಕೇಳ್ತಾನೆ. ಲಾಸಸ್ ಆಫ್ ಬಯೋ ಡೈವರ್ಸಿಟಿ. ಮತ್ತೇನ್ ಕೇಳ್ತಾನೆ ಸರ್ ಅಂತಂದ್ರೆ ಇಲ್ಲಿ ಇನ್ಸಿಟಿವ್ ಮತ್ತೆ ಎಕ್ಸಿಟಿವ್ ಕನ್ಸರ್ವೇಷನ್. ಇನ್ಸಿಟಿವ್ ಅಂಡ್ ಎಕ್ಸಿಟಿವ್ ಕನ್ಸರ್ವೇಷನ್. ಇದಕ್ಕಿಂತ ಹೆಚ್ಚಾಗಿ ಮತ್ತೊಂದೇನ್ ಕೇಳ್ತಾನಪ್ಪ ಅಂತಂದ್ರೆ ರೀಸೆಂಟ್ ಎಕ್ಸ್ಟಿಂಕ್ಟ್ ಎನಿಮಲ್ಸ್. ಇನ್ನೊಂದೇನ ಹೇಳಿದ್ ನೋಡ್ರಿ ಅದ್ರಾಗ ಬಯೋಡೈವರ್ಸಿಟಿ ಕನ್ಸರ್ವೇಷನ್. ಪ್ರೆಡೆಷನ್ ಬಗ್ಗೆ ನೋಟ್ ಬರೆಯೋದಂತೇಳಿ ಇದ್ರಾಗೆ ಹೇಳಿದಾನೆ. ಇಲ್ಲ, ಪ್ರೆಡೆಷನ್ ಇಲ್ಲ ಐತೆ ಅನಿಸ್ತದ ಇದ್ರೊಳಗಡೆ. ಇದೇ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಒಳಗಡೆನೆ ಬರ್ತದೆ. ಇನ್ನೊಂದು ಏನ್ ಹೇಳಿದೆ ನೋಡ್ರಲ್ಲಿ, ರೀಸೆಂಟ್ ಎಕ್ಸ್ಟಿಂಕ್ಟ್, ಇನ್ಸಿಟಿವ್ ಎಕ್ಸಿಟಿವ್ ಮತ್ತ ಬಯೋಡೈವರ್ಸಿಟಿ ಲಾಸಸ್, ಕ್ವಾಡ್ರೇಟ್ ಲಾಸಸ್ ಅಂತ ಕೇಳಿರ್ತಾನ. ಇನ್ನೊಂದು ಏನ್ ಹೇಳಿದೆ? ಅದೇನ್ರಿ ಸರ್ ಅಂತೀರನು?
ಇನ್ನೊಂದು ಕಾನ್ಸೆಪ್ಟ್ ಹೇಳಿದೆ ನೋಡ್ರಿ ಅಲ್ಲಿ NCT XCT ಎಲಿಯನ್ ಸ್ಪೀಸೀಸ್ ಅದು ಅದ್ರಾಗೆ ಬರ್ತದೆ ಇಂಟ್ರೊಡಕ್ಷನ್ ಆಫ್ ಎಲಿಯನ್ ಸ್ಪೀಸೀಸ್ ಇದ್ರೊಳಗಡೆನೆ ಲಾಸಸ್ ಆಫ್ ಬಯೋಡೈವರ್ಸಿಟಿ ಇದು ಪಕ್ಕ 3 ಮಾರ್ಕ್ಸ್ದಿಂದ 5 ಮಾರ್ಕ್ಸಿಗೆ ಕೇಳ್ತಾನ 3 to 5 ಮಾರ್ಕ್ಸ್ ಇದು ರಿಸರ್ಚ್ ಅಂದ್ರೆ 2 ಮಾರ್ಕ್ಸ್ ಇದು ರಿಸರ್ಚ್ ಅಂದ್ರೆ 2 ಮಾರ್ಕ್ಸ್ ಆಯ್ತಾ ಎಷ್ಟೇ ಹೇಳಿನಿ ಮತ್ತೇನ್ ಹೇಳಿನಿ NCT XCT recent to extinct animals are ಯಾವುದು ಅದೇ ಇಂಟ್ರೊಡಕ್ಷನ್ ಆಫ್ ಎಲಿಯನ್ ಸ್ಪೀಸೀಸ್ ದಟ್ ಇಸ್ ಗೋಯಿಂಗ್ ಟು ಕಾಸ್ ಅದರೊಳಗೆ ಬಂತಿರೋದು ಮತ್ತೇನು ಅದೇನು ಸಪ್ರೇಟ್ ಹೇಳಂಗಿಲ್ಲ ಟೈಪ್ಸ್ ಆಫ್ ಬಯೋಡೈವರ್ಸಿಟಿ ಅಂತ ಹೇಳಿರ್ತೀನಿ ನೋಡಿ ಟೈಪ್ಸ್ ಆಫ್ ಬಯೋಡೈವರ್ಸಿಟಿ ಏನ್ ಹಾಟ್ಸ್ಪಾಟ್ಸ್ ಅವೇನು ಕೇಳಿದ್ರೆ 1-2 ಮಾರ್ಕ್ಸಿಗೆ ಕೇಳ್ದೆ ಇಲ್ಲಾಂದ್ರೆ ಇಲ್ಲ ಆಲ್ ದಿ ಬೆಸ್ಟ್ ರೈಟ್ ಇಲ್ಲಿಗೆ ನಿಮ್ ಬಯಾಲಜಿ ಸೊ ಕಂಪ್ಲೀಟ್ ಆಯ್ತು ನೋಡ್ರಿ 1 ನಿಮಿಷ ಎಂಡ್ ಮಾಡಿಬಿಡ್ತೈತಿ ಇದು PDF ಮಾಡ್ತಾರೆ ಇವ್ ಕುರ್ದು ಎಲ್ಲದರದು ಆನ್ಸರ್ ಸರಿಯಾಗಿ ಮಾಡಿ ಇಟ್ಕೊಂಡ್ರ ನಿಮಗ ಯೂಸ್ ಐತಿ ಬರೇ ಹಿಂಗ ಪಾಯಿಂಟ್ಸ್ ಬರ್ಕೊಂಡು ಹೋಗಿ ನೋಟ್ಸ್ ಇಟ್ಕೊಂಡ್ರೆ ಏನು ಯೂಸ್ ಇಲ್ಲ ನೀವು ಅದ್ರ ಮೇಲೆ ಎಫರ್ಟ್ ವರ್ಕೌಟ್ ಮಾಡಬೇಕು ನಮಗ ಆಗಂಗಿಲ್ರಿ ಸರ್ ಅಂತ ಕ್ಲಾಸಿಗೆ ಬಂದು ಕುತ್ಕಲಿ ಅಂತ ಹೇಳ್ರಿ ಹೊಸ ಬ್ಯಾಚಿನ ಸ್ಟಾರ್ಟ್ ಆಗ್ಲತ್ತದ ನೋಡ್ರಿ ಎಲ್ಲಾನು ಡಿಸ್ಕಷನ್ ಮಾಡ್ರಿ ಇಷ್ಟು ಸರಿಯಾಗಿ ಓದಿದ್ರ ಬಾಳ ಬೆಸ್ಟ್ ಮತ್ತೊಂದು ಎಕ್ಸಾಮ್ ಇನ್ನೊಂದು ಎಕ್ಸಾಮ್ ಅನ್ನೋ ತಪ್ತೈತಿ ಒಂದೇ ಎಕ್ಸಾಮ್ದಾಗ ಹಾರಿ ಬಂದ್ಬಿಡ್ತೀರಿ ಹೊರಗೆ ಕ್ಲಿಯರ್ ಮಾಡ್ಕೊಂಡು ಇಲ್ಲ 2ನೇ ಎಕ್ಸಾಮ್ 3ನೇ ಎಕ್ಸಾಮ್ 4ನೇ ಎಕ್ಸಾಮ್ ಅನ್ಕೋತ ಕುಂದ್ರಬೇಕಾಕೈತಿ ಇವಿಷ್ಟು ಪರ್ಫೆಕ್ಟ್ ಇದ್ದ ಬಳಕ KCET ನೀಟಾಗಿ ಓದಿದ್ರೆ ಯೂಸ್ ಆಗ್ತದ ಸೊ ಬೆಳಿಗ್ಗೆ ಬ್ಯಾಚ್ ಅಲ್ಲಿ 6 ರಿಂದ 8 ತನಕ KCET ನೀಟ್ನು ಹೋಗ್ತದ ನೋಡ್ರಿ ಯಾರಿಗೆ ಬೇಕು ವಿಚಾರ ಮಾಡ್ರಿ ಯಾರಿಗೆ ಬೇಡ ಸುಮ್ ಬಿಟ್ಕೊಂಡು ತೇರಿ ಓದ್ಕೊಂತ ಹೋಗ್ರಿ ಯಾಕಂದ್ರೆ ಇನ್ನ ಕೆಲವೊಬ್ರಿಗೆ ಡಿಸೈಡೇ ಮಾಡಿಲ್ಲ ಏನ್ ಮಾಡ್ಬೇಕಂತೇಳಿ ಈಗ ಕೇಳ್ತಾನೆ ಏನ್ ಮಾಡ್ಬೇಕಂತೇಳಿ ನೋಡಿ ಹೇಳು ಅಂತ ಅದು ಪೇಜಸ್ ತೋರು 1 ನಿಮಿಷ ಇದು ಎಂಡ್ ಮಾಡ್ತೀನಿ ಲೈವ್ ಸ್ಟ್ರೀಮಿಂಗ್ ಇಲ್ಲಿಗೆ ಬಯಾಲಜಿನೂ ಹೊರಗೆ ಬಂತ ನೋಡಿ ಪೂರ್ತಿ ಕಂಪ್ಲೀಟ್ ಆಗಿ ಇನ್ನು ಒಂದೇ ಒಂದು ಉಳಿದಿದ್ದು ಮ್ಯಾಥಮೆಟಿಕ್ಸ್ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಆ 1-2-3 ಚಾಪ್ಟರ್ ಉಳಿದ್ರೆ ಹೇಳ್ಬಿಟ್ರ ಮುಗಿದ್ ಹೋಯ್ತು ಆಲ್ರೆಡಿ ಆ ಬ್ಯಾಚಿಗೆ ಮುಗಿದಿತ್ತು ಇನ್ನು ನಿಮ್ ಬ್ಯಾಚಿಗೆ ಎಷ್ಟು ಮುಗಿಸ್ಬಿಡ್ತೈತಿ 1 ನಿಮಿಷ ಎಂಡ್ ಮಾಡ್ತದ